ಆನೋ ಭದ್ರಾಃ ಕ್ರತೋಯಂತು ವಿಶ್ವತಃ. ಲೆಟ್ ನೋಬಲ್ ಥಾಟ್ಸ್ ಕಮ್ ಟು ಅಸ್ ಫ್ರಮ್ ಎವ್ರಿ ಸೈಡ್. ವಾಗ್ದೇವಿ ಅಪರಾವತಾರವಾದ ಶ್ವೇತ ಸರಸ್ವತಿಗೆ ನಮಸ್ಕರಿಸುತ್ತಾ, ನನ್ನ ಎಲ್ಲ ಜ್ಯೇಷ್ಠ ಸೋದರ ಸೋದರಿಯರಿಗೆ ನಮಸ್ಕರಿಸುತ್ತಾ, ನಮ್ಮ ನಿರ್ದೇಶಕರು ಹೇಳಿದ ರೀತಿಯಲ್ಲಿ ಯೋಗಿ ಲೆಡ್ಬೀಟರ್ ಅವರು ಕೂಡ ಅದೇ ಮಾತಿನಿಂದ ಈ ಅಧ್ಯಾಯವನ್ನು ಪ್ರಾರಂಭ ಮಾಡುತ್ತಾರೆ. ಯಾವುದು ಆ ಮಾತು ಅಂದರೆ, ನಾವು ಈ ಮಾರ್ಗಜ್ಯೋತಿ ಬೋಧೆಗಳ ಬಹಳ ಮುಖ್ಯವಾದ ಅಂಶವನ್ನು ಈಗ ಮುಟ್ಟಿದ್ದೀವಿ, ತಲುಪಿದ್ದೀವಿ ಅಂತ. ಯಾತಕ್ಕಾಗಿ ಇದು ಮುಖ್ಯವಾದ ಅಂಶ ಆಯಿತು ಅಂದರೆ, ನಿನ್ನೆ ದಿನಗಳ ಉಪನ್ಯಾಸಗಳನ್ನು ನೋಡಿದಾಗ ಏನನ್ನು ಕೊಲ್ಲಬೇಕು, ಏನನ್ನು ಅಪೇಕ್ಷಿಸಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡೇ ಆಯಿತು. ಅಂದರೆ ಈಗ ಸತ್ಯಕಾಮ ಥಿಯೋಸಾಫಿಕಲ್ ಲಾಡ್ಜಲ್ಲಿ ಸುವರ್ಣ ಮಹೋತ್ಸವ ನಡೀತಾ ಇದೆ ಅನ್ನೋಂಥ ವಿಚಾರ. ಹಾಗಾಗಿ ನಾವು ನಮ್ಮ ಸ್ವಂತ ಊರುಗಳನ್ನು, ಮನೆಗಳನ್ನು ಬಿಟ್ಟು, ಅಂದರೆ ಕೊಲ್ಲು ಅಂದರೆ ಬಿಟ್ಟು, ಸತ್ಯಕಾಮ ಲಾಡ್ಜ್ ಸುವರ್ಣ ಮಹೋತ್ಸವಕ್ಕೆ ಬರಬೇಕು ಅನ್ನುವಂತಹ ಒಂದು ಅಪೇಕ್ಷೆಯನ್ನು ಹೊತ್ತು ಏನೇನನ್ನು ಬಿಡಬೇಕಾಯಿತು. ಗುರುಗಳ ಮಾತಲ್ಲಿ ಹೇಳೋದಾದರೆ, ನಿಮ್ಮ ಲೋಕವನ್ನು ಬಿಟ್ಟು ನಮ್ಮ ಲೋಕಕ್ಕೆ ಬನ್ನಿ. ಅಂದರೆ ಅದನ್ನು ಬಿಟ್ಟಿದ್ದಾಯಿತು, ಇನ್ನು ಅಲ್ಲಿಗೆ ಹೋಗಬೇಕು, ದಿಗ್ಗಜರು ಬರ್ತಾ ಇದ್ದಾರೆ, ಅವರ ಮಾತುಗಳನ್ನು ಕೇಳಿಸ್ಕೋಬೇಕು ಅಂತ ಅಪೇಕ್ಷೆ ಪಟ್ಟಿದ್ದು ಆಯಿತು. ಅಂದರೆ ಒಂದು ಯೋಗ್ಯತೆಯನ್ನು ಗಳಿಸ್ಕೊಂಡ್ವಿ, ಬಿಟ್ಟ ಆಯಿತು, ಬಿಟ್ಟಿರೋದ್ರಲ್ಲಿ ಒಳ್ಳೆಯದನ್ನು ತುಂಬಿಸಿ ಕೂಡ ಆಯಿತು. ಈಗ ಒಂದು ಯೋಗ್ಯತೆ ಬಂತು ನಮಗೆ. ಯಾವುದಕ್ಕೆ ಯೋಗ್ಯತೆ? ಅಲ್ಲಿಗೆ ಹೋಗಬೇಕಾದ್ರೆ ದಾರಿ ಏನು ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಅರ್ಹತೆಯನ್ನು ನಾವು ಪಡೆದ್ವಿ. ಹಾಗಾಗಿ ದಾರಿಯನ್ನು ಹುಡುಕ್ಕೊಂಡ್ವಿ. ಹೇಗೆ ಹೋಗಬೇಕು, ಯಾರನ್ನು ವಿಚಾರಿಸ್ಬೇಕು, ಅವೆಲ್ಲ ವಿಚಾರಗಳ ಒಂದು ಅನ್ವೇಷಣೆ ಪ್ರಾರಂಭ ಆಯಿತು. ಆ ಅನ್ವೇಷಣೆಯೇ ಈಗಿನ ಒಂದು ಉಪನ್ಯಾಸ ಅಂತ ನಾವು ಅರ್ಥೈಸ್ಕೋಬೋದು. ಇಲ್ಲಿ ಮುಖ್ಯವಾಗಿ ನಾವು 3 ನಿಯಮಗಳನ್ನು ನೋಡ್ತಾ ಇದ್ದೀವಿ. ಒಂದು, ಮಾರ್ಗವನ್ನು ಹುಡುಕು, ಸೀಕ್ ಔಟ್ ದ ವೇ. ಎರಡನೇದು, ನಿನ್ನೊಳಗೆ ಆಳವಾಗಿ ಇಳಿದು ಮಾರ್ಗವನ್ನು ಹುಡುಕು, ಸೀಕ್ ದ ವೇ ಬೈ ಅಡ್ವಾನ್ಸಿಂಗ್ ಬೋಲ್ಡ್ಲಿ, ರಿಟ್ರೀಟಿಂಗ್ ವಿಧಿನ್. ನಂತರ ಧೈರ್ಯವಾಗಿ ಹೊರಕ್ಕೆ ಮುನ್ನುಗ್ಗಿ ಮಾರ್ಗವನ್ನು ಹುಡುಕು, ಸೀಕ್ ದ ವೇ ಬೈ ಅಡ್ವಾನ್ಸಿಂಗ್ ಬೋಲ್ಡ್ಲಿ ವಿದೌಟ್. ಮಾರ್ಗವನ್ನು ಹುಡುಕು. ತುಂಬ ಪದಗಳು ಸುಲಭವಾಗಿದೆ, ಆದರೆ ಪದಗಳಷ್ಟೇ ಸುಲಭವಾಗಿದೆ, ಅರ್ಥ ತುಂಬ ಆಳವಾಗಿ ಇದೆ. ಇಲ್ಲಿವರೆಗೂ ನಾವು ಮಾರ್ಗವನ್ನು ಹುಡುಕೋದು ಅಂದಾಗ ನಮ್ಮ ಸ್ಥಳಗಳಿಂದ ಸತ್ಯಕಾಮಕ್ಕೆ ಬರೋದು ಹೇಗೆ ಅಂತ ಅಂದ್ಕೊಂಡಾಗ ಹೊರಗಿನ ಮಾರ್ಗಗಳನ್ನು ನೋಡಿದ್ವಿ. ಯಾವ ಥರ ಬರ್ಬೋದು, ಬೆಂಗಳೂರಿಂದ ಆದರೆ ವಯ ಚಿಂತಾಮಣಿ ಬರ್ಬೋದಾ, ಕೋಲಾರಿಂದ ಬರ್ಬೋದಾ ಅಂತ ಹೊರಗೆ ನಮಗೆ ಕಾಣಿಸುವಂತಹ ಮಾರ್ಗಗಳನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡಿದ್ವಿ. ಆದರೆ ಇಲ್ಲಿ ಮಾರ್ಗವನ್ನು ಹುಡುಕಬೇಕಾದರೆ ಹೊರಗೆ ನೋಡುವಂಥ ಮಾರ್ಗ ಅಲ್ಲ, ಒಳಗೆ ನೋಡುವಂತಹ ಮಾರ್ಗ ಇದು. ಆಧ್ಯಾತ್ಮಿಕತೆ ಅಂದ ತಕ್ಷಣ ನಮ್ಮ ಪಯಣ ಇನ್ನರ್ ಜರ್ನಿ, ಆಂತರಿಕ ಪ್ರಯಾಣ.
ಎಲ್ಲಿ ಎಲ್ಲಿ ನಾವು ಆಧ್ಯಾತ್ಮಿಕತೆ ಅನ್ನೋದನ್ನು ನೋಡ್ತೀವೋ ಅಲ್ಲೆಲ್ಲ ನಮ್ಮ ಗಮನಕ್ಕೆ ಬರಬೇಕಾಗಿರುವಂಥದ್ದು ಆಂತರಿಕ ಪ್ರಯಾಣ, ಆಂತರಿಕ ಗಮನ. ಹಾಗಾಗಿ ನೀನು ಮಾರ್ಗವನ್ನು ಹುಡುಕಬೇಕಾದರೆ ನೀನು ಹೊರಗಿನ ಪ್ರಪಂಚದಲ್ಲೆಲ್ಲ ನೋಡಬೇಕಾಗಿರುವಂಥದ್ದು, ನಿನ್ನ ದೃಷ್ಟಿ ಅಂತರ್ಮುಖವಾಗಬೇಕು. ಅಂತರ್ಮುಖವಾದಂತಹ ದೃಷ್ಟಿಯಿಂದ ಮಾತ್ರ ನೀನು ಮಾರ್ಗವನ್ನು ಹುಡುಕೋದಕ್ಕೆ ಸಾಧ್ಯ. ಆ ಮಾರ್ಗವನ್ನು ಹುಡುಕಿದಾಗ ನಾವು ಮುಂದೆ ಹಂತ ಹಂತವಾಗಿ ನೋಡೋಣ. ಯಾವ ರೀತಿ ನೀನು ಮಾರ್ಗವನ್ನು ಹುಡುಕದ ಮೇಲೆ ಆ ಧೈರ್ಯವನ್ನು ನೀನು ಹೊಂದಿ, ವೀರ್ಯ, ಧೈರ್ಯ ಅನ್ನುವಂಥ ಪದಗಳನ್ನು ಬಳಸ್ತೀವಿ ನಾವು. ಅದೇ ಉಪನಿಷತ್ತಿನಲ್ಲಿ ಧೀರಾಹ ಅಂತ ಕರೆಯುತ್ತೇವೆ ಉಪನಿಷತ್ತು. ಆ ರೀತಿಯಲ್ಲಿ ವೀರ್ಯದಿಂದ, ಧೈರ್ಯದಿಂದ ನಾನು ಅರಿತಂತಹ ಮಾರ್ಗವನ್ನು ಯಾವ ರೀತಿಯಲ್ಲಿ ಉಪಯೋಗಿಸ್ಬೇಕು, ಯಾವ ರೀತಿಯಲ್ಲಿ ಕ್ರಮಿಸಬೇಕು. ಮಾರ್ಗವನ್ನು ನೋಡೋದ ಮಾತ್ರಕ್ಕೆ, ಏನು ರೂಟ್ ಮ್ಯಾಪನ್ನು ನೋಡೋದೇ ಮಾತ್ರಕ್ಕೆ ನಾವು ಸೇರೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ರೂಮಲ್ಲಿ ಕೂತ್ಕೊಂಡು ನಾವು ರೂಟ್ ಮ್ಯಾಪನ್ನು ಹುಡುಕ್ಬಿಟ್ರೆ ನಾವು ಗಮ್ಯವನ್ನು ಸೇರಿಲ್ಲ. ಗಮ್ಯನ ಸೇರಬೇಕಾದ್ರೆ ಪ್ರಯಾಣ ಪ್ರಾರಂಭ ಆಗಬೇಕು. ಪ್ರಯಾಣ ಪ್ರಾರಂಭ ಆದರೆ ಮಾತ್ರ ನಾವು ಗಮ್ಯವನ್ನು ಸೇರೋದಕ್ಕೆ ಸಾಧ್ಯ. ಯಾವುದು ನಮ್ಮ ಗಮ್ಯ? ಯಥಾ ಸುದೀಪ್ತಾತ್ ಪಾವಕಾತ್ ವಿಸ್ಫುಲಿಂಗಾಹ ಸಹಸ್ರಶಃ ಸರೂಪಾಹ. ಯಾವ ದೊಡ್ಡ ಬೆಂಕಿಯಿಂದ ಸಣ್ಣ ಸಣ್ಣದಾದಂತಹ ಕಿಡಿಗಳು, ಸರೂಪಾಹ, ಅದೇ ಏನನ್ಬೋದು, ಸ್ವಭಾವವನ್ನು ಹೊಂದಿ ಬಂದಿರೋ ಅಂಥ ಒಂದು ಸಣ್ಣ ಸಣ್ಣ ಕಿಡಿಗಳು. ಅಲ್ಲಿಂದ ಬಂದ್ವಿ, ಅನುಭವಗಳನ್ನು ತಿಳ್ಕೊಂಡ್ವಿ, ಪಡೆದ್ವಿ, ಅದೇ ರೀತಿಯಲ್ಲಿ ವಾಪಸ್ಸು ಹೋಗಬೇಕಾಗಿದೆ. ಎಲ್ಲಿಂದ ಬಂದ್ವಿ? ಅಕ್ಷರಾತ್, ಆ ಅಕ್ಷರದಿಂದ, ಕ್ಷರವಿಲ್ಲದಂತಹ ಪರಬ್ರಹ್ಮ ವಸ್ತುವಿನಿಂದ ನಾವು ಬಂದಿದ್ದೀವಿ. ಅದೇ ಪರಬ್ರಹ್ಮ ವಸ್ತುವನ್ನು ಸೇರೋವಂಥದ್ದೇ ಈ ಮಾರ್ಗದ ಅನ್ವೇಷಣೆ, ಮಾರ್ಗದಲ್ಲಿ ಕ್ರಮಿಸುವಂತಹ ಒಂದು ಸಂಪೂರ್ಣವಾದ ಒಂದು ಪ್ರೋಸೆಸ್ ಅಂತ ನಾವು ಹೇಳ್ಬೋದು. ಹಾಗೆ ನೋಡಿದಾಗ ಈ 3 ನಿಯಮಗಳು ಕೂಡ ಒಂದಕ್ಕೊಂದಕ್ಕೆ ಅನ್ಯೋನ್ಯವಾಗಿರುವಂತಹ ಸಂಬಂಧವನ್ನು ಹೊಂದಿದೆ. ಅಂದಮೇಲೆ ಈಗ ನಾವು ನಿನ್ನೆಯಿಂದ ಇಷ್ಟೆಲ್ಲ ಉಪನ್ಯಾಸಗಳನ್ನು ಕೇಳಿದಾಗ, ಅಥವಾ ನಾವು ಮಾರ್ಗವನ್ನು ಹುಡುಕಬೇಕು ಅಂತ ಸಂಕಲ್ಪ ಮಾಡುವಂತಹ ಹಂತಕ್ಕೆ ಬಂದು ಸೇರಿದಾಗ ಅಲ್ಲಿ ನಮಗೆ ಒಂದು ಡೌಟ್ ಬರುತ್ತೆ. ಇಷ್ಟು ದಿನದ ನನ್ನ ಸಾಧನಾ ಪಥದಲ್ಲಿ, ಸಾಧನಾ ಜೀವನದಲ್ಲಿ ಇನ್ನೂ ನಾನು ಮಾರ್ಗವನ್ನು ಹುಡುಕಲಿಲ್ಲವೇ? ಹೊರಗಿನ ಪ್ರಪಂಚದಲ್ಲಿ ನಮ್ಮ ಸಾಧನೆಗಳು ಬೇಗ ಬೇಗ ಸಿಗುತ್ತೆ. ಅಂದರೆ ನಾನೇನು ಆಸ್ತಿನ ಮಾಡಿದೆ, ಸೈಟ್ನ ಮಾಡೋದನ್ನ, ಮನೆ ಮಾಡೋದನ್ನ, ಇವೆಲ್ಲ ನಮಗೆ ಗೊತ್ತಾಗ್ತಾ ಇರುತ್ತೆ. ನನ್ನ ಸಾಧನೆ ಏನು, ನಾನೇನೇನೆಲ್ಲ ಪಡಿಬೇಕು ಅಂದ್ಕೊಂಡೆ, ಪಡೆದಿದ್ದಾಯ್ತಾ ಇಲ್ಲವಾ ಅಂತ. ಆದರೆ ಆಧ್ಯಾತ್ಮಿಕ ಸಾಧನೆಯ ಕಡೆ ನಮ್ಮ ಗಮನವನ್ನು ಕೊಟ್ಟಾಗ, ಪ್ರಾಮಾಣಿಕವಾದ ಸಾಧಕರಿಗೆಲ್ಲ ಬರುವಂಥ ಒಂದು ಡೌಟ್ ಏನು ಅಂದರೆ, ನಾನು ಎಷ್ಟರ ಮಟ್ಟಿಗೆ ಮಾರ್ಗವನ್ನು ಹುಡುಕಿದ್ದೀನಿ, ಎಷ್ಟರ ಮಟ್ಟಿಗೆ ಈ ಮಾರ್ಗದಲ್ಲಿ ನಾನು ಪ್ರಯಾಣ ಮಾಡಬೇಕು ಅನ್ನೋಂಥ ಸಂಕಲ್ಪವನ್ನು ಮಾಡಿದ್ದೀನಿ, ಎಷ್ಟರ ಮಟ್ಟಿಗೆ ನನ್ನ ಪ್ರಯಾಣ ಸಾಗಿದೆ. ಇವೆಲ್ಲವೂ ಕೂಡ ಒಬ್ಬ ಪ್ರಾಮಾಣಿಕ ಸಾಧಕನಿಗೆ ಬರುವಂತಹ ಸಹಜವಾದಂತಹ ಪ್ರಶ್ನೆಗಳು. ಆ ರೀತಿಯಲ್ಲಿ ನಾವು ಮಾರ್ಗವನ್ನು ಹುಡುಕಿದೀವಾ? ಒಂದು ಪ್ರಶ್ನೆ. ಎರಡನೇದು, ಮಾರ್ಗವನ್ನು ಯಾತಕ್ಕಾಗಿ ಹುಡುಕಬೇಕಾಗಿದೆ? ಅಂದರೆ ಯಾತಕ್ಕಾಗಿ ಅಂದರೆ, ನೀನು ಮಾರ್ಗವನ್ನು ಹುಡುಕಬೇಕು ಅನ್ನುವಂಥ ಸಂಕಲ್ಪದಲ್ಲಿ ನಿನ್ನ ಉದ್ಧಾರವಷ್ಟೇ ಅಡಗಿದೆಯಾ? ಇಲ್ಲ. ಪ್ರಪಂಚದ ಉದ್ಧಾರಕ್ಕಾಗಿ, ಪ್ರಪಂಚವೆಲ್ಲವೂ ಕೂಡ ಸಂಸರಣೆಯಲ್ಲಿ ಮುಂದುವರಿಯಲಿ ಅನ್ನುವಂತಹ ಉದ್ದೇಶದಿಂದ ಮಾರ್ಗವನ್ನು ಹುಡುಕುವಂತಹ ಪ್ರಯತ್ನವನ್ನು ಮಾಡಿದೆಯಾ ಅನ್ನುವಂಥದ್ದು ನಾವು ಮುಖ್ಯವಾಗಿ ಹಾಕ್ಕೊಳ್ಬೇಕಾಗಿರುವಂತಹ ಒಂದು ಪ್ರಶ್ನೆ. ಹಾಗಾಗಿ ನಾವು ಪರ್ಯಾಲೋಚಿಸು, ನಮ್ಮನ್ನು ನಾವೇ
ಸ್ವಯಂ ಪರಿಶೀಲನೆ. ಎಲ್ಲೆಲ್ಲಿ ನಾವು ಆಧ್ಯಾತ್ಮಿಕ ಜೀವನ ಅಂತ ನೋಡ್ತೀವೋ ಅಲ್ಲೆಲ್ಲ ಕೂಡ ನಾವು 2 ಅಂಶಗಳನ್ನು ನೆನಪಲ್ಲಿ ಇಟ್ಕೋಬೇಕು. ಏನದು ಅಂದರೆ, ನನ್ನ ಮಟ್ಟಿಗೆ ನನ್ನಲ್ಲಿರುವಂತಹ ಲೋಪದೋಷಗಳನ್ನು ನೋಡ್ಕೊಳ್ಳೋವಂಥದ್ದು. ಇನ್ನೊಬ್ಬರ ಲೋಪದೋಷಗಳಲ್ಲಿ ನನಗೆ ಅವಶ್ಯಕತೆ ಇಲ್ಲ. ಇನ್ನು 2ನೇದಾಗಿ ಇನ್ನೊಬ್ಬರ ಬಗ್ಗೆ ಅನ್ನುವಂಥ ಯೋಚನೆ ನನ್ನಲ್ಲಿ ಬಂದಾಗ ಅದೇನಿದ್ರೂ ಕೂಡ ಪ್ರೇಮ ಸೇವೆ ಅಷ್ಟೇ. ನಾನು ಅಂದರೆ ಸ್ವಯಂ ಪರಿಶೀಲನೆ, ಇನ್ನೊಬ್ಬರು ಅಂದಾಗ ಇರೋವಂಥದ್ದು ಒಂದೇ ಒಂದು, ಅದು ಪ್ರೇಮ ಸೇವೆ. ಅಂದರೆ ಪ್ರೇಮ ಒಂದೇ ಅಂದರೂ 2 ಪದಗಳು ಬಂತು ಅಂತ. ಪ್ರೇಮ ಸೇವೆ, ಪ್ರೇಮ ಬೇರೆ ಅಲ್ಲ, ಸೇವೆ ಬೇರೆ ಅಲ್ಲ. ಪ್ರೇಮದ ಪ್ರಕಟ ರೂಪವೇ ಸೇವೆ. ಪ್ರೇಮದ ಪ್ರಕಟ ರೂಪವೇ ಸೇವೆ. ಮೇಕ್ ಮೈ ಹಾರ್ಟ್ ಫ್ರೂಟ್ಫುಲ್ ಇನ್ ಸರ್ವಿಸ್ ಅಷ್ಟೇ. ಆ ಸರ್ವೀಸು ಅಂದಾಗ, ಪ್ರೇಮ ಅಂದಾಗ ಅದು ಬೇರೆ ಬೇರೆ 2 ಪದಗಳು ಅಂತ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಮಾರ್ಗವನ್ನು ಹುಡುಕುವಂತಹ ಪ್ರಯತ್ನವನ್ನು ಮಾಡುವಾಗ ಒಂದು ಕ್ಷಣ ನಿಂತು ಪರ್ಯಾಲೋಚಿಸು, ರಿಫ್ಲೆಕ್ಷನ್. ಯಾತಕ್ಕಾಗಿ ಮಾರ್ಗವನ್ನು ನಾನು ಹುಡುಕಬೇಕಾಗಿದೆ? ಬರೀ ನನ್ನ ಸ್ವಂತ ಉದ್ಧಾರಕ್ಕಾಗಿನಾ? ಇಲ್ಲ, ಜಗತ್ತಿನ ದುಃಖದ ಭಾರವನ್ನು ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಮಾಡುವಂತಹ ಉದ್ದೇಶದಲ್ಲಿ ನಾನು ಆ ಮಾರ್ಗವನ್ನು ಹುಡುಕಬೇಕಾಗಿದೆಯಾ ಅಂತ ನೋಡಿದಾಗ ನಾವು ನಮ್ಮ ಆಧ್ಯಾತ್ಮಿಕ ಪದಗಳಲ್ಲಿ ಅದನ್ನು ನಾವು ಉಪಯೋಗಿಸೋದಕ್ಕೆ ಹೋದರೆ, ನೀನು ಒಂದು ದೇಹಾತ್ಮ ದೃಷ್ಟಿಯಿಂದ ಮಾರ್ಗವನ್ನು, ದೇಹಾತ್ಮ ಅಂತ ಎಲ್ಲೆಲ್ಲಿ ಬರುತ್ತೋ ಅಲ್ಲೆಲ್ಲ ಅದರ ಹಿಂಬದಿಯಲ್ಲಿ ಸ್ವಾರ್ಥ ಅನ್ನೋಂಥದ್ದೇ ಬರೋವಂಥದ್ದು. ದೇಹಾತ್ಮದ ದೃಷ್ಟಿಯಿಂದ ನೀನು ಮಾರ್ಗವನ್ನು ಹುಡುಕಬೇಕು ಅಂದ್ಕೊಂಡಿದೀಯಾ? ಇಲ್ಲ, ಉನ್ನತಾತ್ಮನ ದೃಷ್ಟಿಯಿಂದ ನೀನು ನಿನ್ನ ಮಾರ್ಗವನ್ನು ಹುಡುಕಬೇಕು ಅಂತ ಯೋಚನೆ ಮಾಡ್ತಾ ಇದೀಯಾ? ಹಾಗೆ ದೇಹಾತ್ಮ ದೃಷ್ಟಿಯಿಂದ ನೀನು ಮಾರ್ಗವನ್ನು ಹುಡುಕಬೇಕು ಅಂದರೆ ಅದೇ ಸರಿಯಾದ ಮಾರ್ಗ. ಅಂದರೆ ದೇಹಾತ್ಮವನ್ನು ಬಿಟ್ಟು ಜೀವಾತ್ಮನ ದೃಷ್ಟಿಯಿಂದ ನೀನು ಮಾರ್ಗವನ್ನು ಹುಡುಕಬೇಕು ಅನ್ನುವಂತಹ ಅರ್ಥದಲ್ಲಿ ಮಾರ್ಗವನ್ನು ಹುಡುಕೋದಕ್ಕೆ ಹೋದರೆ ಅದೇ ನಿಜವಾದ ಮಾರ್ಗದ ಹುಡುಕುವಿಕೆ. ಹಾಗೆ ನೋಡಿದಾಗ ನಾವು ಎಲ್ಲ ನಮ್ಮ ಶಕ್ತಿ ಸಾಮರ್ಥ್ಯಗಳು, ಅಂದರೆ ಎವ್ರಿ ಟ್ಯಾಲೆಂಟ್ ದಟ್ ಈಸ್ ಗಿವನ್ ಟು ಅಸ್, ಯದ್ಯದ್ ವಿಭೂತಿ ಮತ್ಸತ್ವಂ, ಆ ಎಲ್ಲ ಟ್ಯಾಲೆಂಟು ಕೂಡ ಭಗವಂತನ ಸ್ವರೂಪ, ಗುರುಗಳ ಸ್ವರೂಪ ಅಂತ ಅರ್ಥ ಮಾಡಿಕೊಂಡು ನಿನ್ನ ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ಗುರುಗಳ ಸೇವೆಗಾಗಿ ಉಪಯೋಗಿಸುವುದೇ ಜೀವಾತ್ಮನ ದೃಷ್ಟಿಯಿಂದ ನಾವು ನಮ್ಮ ಬದುಕುಗಳನ್ನು ಸಾಗಿಸುವಂಥದ್ದು ಅಂತ. ಅಂದರೆ ಸಂಪೂರ್ಣವಾಗಿ ನಮ್ಮನ್ನೆಲ್ಲವೂ ಕೂಡ ಆ ಪರಮ ಗುರು ಚರಣ ಸನ್ನಿಧಿಗೆ ಸಮರ್ಪಣೆಯನ್ನು ಮಾಡೋಂಥದ್ದು. ಅಂದರೆ ಯಾವ ರೀತಿಯಲ್ಲಿ ನಮ್ಮನ್ನು ನಾವು ಆ ಪರಮ ಗುರುಗಳ ಚರಣ ಸನ್ನಿಧಿಗೆ ಸಮರ್ಪಣೆ ಮಾಡಿಕೊಳ್ಳೋದು ಅಂತ ನೋಡಿದಾಗ, ನಾವು ಅವರ ಕೈಯಲ್ಲಿನ ಒಂದು ಉತ್ತಮವಾದಂತಹ ಉಪಕರಣವಾಗುವುದರ ಮೂಲಕ, ಗುರುಗಳ ಕೈಯಲ್ಲಿನ ಉಪಕರಣವಾಗುವುದರ ಮೂಲಕ ನಾವು ಗುರುಗಳ ಸೇವೆಯನ್ನು ಅಥವಾ ಗುರುಗಳ ಕೈಯಲ್ಲಿನ ಒಂದು ಉಪಕರಣವಾಗೋದಕ್ಕೆ ಸಾಧ್ಯ. ಹೇಗೆ? ಗುರುಗಳ ಶಕ್ತಿ ಸಾಮರ್ಥ್ಯಗಳು ಇಲ್ಲ, ಗುರುಗಳ ಸಂಕಲ್ಪಗಳು, ನಾವು ಗುರುಗಳ ಸೇವೆಯಲ್ಲಿ ಒಂದು ಉಪಕರಣವಾಗಬೇಕು ಅನ್ನುವಂತಹ ಸಂಕಲ್ಪವನ್ನು ಮಾಡಿದಾಗ ಧಾರಾಕಾರವಾಗಿ ಅವರ ಶಕ್ತಿಗಳು ಹರಿಯೋದಕ್ಕೆ ಪ್ರಾರಂಭ ಆಗುತ್ತೆ. ನಾವು ಅದನ್ನು ಒಂದು ಫನಲ್ಗೆ ಎಕ್ಸಾಂಪಲ್ ಆಗಿ ತಗೋಬೋದು. ಫನಲ್ ಅಂದರೆ ಅರ್ಥ ಆಗುತ್ತಲ್ಲ ನಮಗೆ. ಫನಲ್ ಅಂದರೆ ಮೇಲಿನ ಭಾಗ, ಮೇಲಿ ಆಳಿಕೆ ಅಂತ ಹೇಳ್ತೀವಿ ನೋಡಿ. ಯಾವುದಾದೊಂದು ಲಿಕ್ವಿಡನ್ನು ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ಹಾಕೋಕ್ಕೆ ಹೋದಾಗ ಅದು ಚೆಲ್ಲದಿರ ಇರೋ ರೀತಿಯಲ್ಲಿ ನಾವು ಒಂದು ಫನಲನ್ನು, ಒಂದು ಆಳಿಕೆಯನ್ನು ಇಡ್ತೀವಿ. ಆಳಿಕೆ ಹೇಗಿರುತ್ತೆ ನೋಡೋದಕ್ಕೆ ಅಂದರೆ, ಮೇಲಿನ ಭಾಗ ಅಗಲವಾಗಿರುತ್ತೆ, ಅದು ಬರ್ತಾ ಅದು ಸಣ್ಣದಾಗ್ತಾ ಬರುತ್ತೆ.
ಆ ಸಣ್ಣದಿರೋ ಭಾಗವನ್ನು ನಾವು ಆ ಪಾತ್ರೆಯಲ್ಲಿ ಇಟ್ಟು ಇನ್ನು ಮೇಲಿಂದ ಆ ರೀತಿಯಲ್ಲಿ ಅಗಾಧವಾದ ಗುರುಗಳ ಶಕ್ತಿ ಸಾಮರ್ಥ್ಯಗಳು ಅಥವಾ ಗುರುಗಳ ಆಶೀರ್ವಾದ ಅವೆಲ್ಲವೂ ಕೂಡ ಮೇಲಿಂದ ಹರಿತಾ ಇರುತ್ತೆ, ವರ್ಷಿಸ್ತಾ ಇರುತ್ತೆ. ಆ ವರ್ಷಿಸ್ತಾ ಇರೋವಂಥದ್ದು ಅಗಾಧ ಶಕ್ತಿ. ನಾನು ಒಂದು ಉಪಕರಣವಾಗಿ ಅದನ್ನು ತಗೋಬೇಕಾದರೆ ಅಷ್ಟು ಶಕ್ತಿ ಸಾಮರ್ಥ್ಯಗಳು ನನ್ನಲ್ಲಿ ಇಲ್ಲ. ಅದೇನಾಗ್ತಾ ಇದೆ, ಬರ್ತಾ 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 ಇಟ್ ಈಸ್ ಬಿಕಮಿಂಗ್ ನ್ಯಾರೋಯರ್. ಅಂದ ಮೇಲೆ ನನ್ನ ತಕ್ಷಣ ಕರ್ತವ್ಯ ಏನು? ಆ ಗುರುಗಳ ಆಶೀರ್ವಾದ ಶಕ್ತಿ ಅವರ ಮುಖಾಂತರ ನನ್ನಲ್ಲಿ ಇಳಿದು ನನ್ನ ಮುಖಾಂತರ ಅದು ಪ್ರಪಂಚಕ್ಕೆ ಹರಿಬೇಕಾದರೆ ನನ್ನಲ್ಲಿ ಇಟ್ಕೊಳ್ಳೋದಕ್ಕಾಗಿ ಅಲ್ಲ, ಗುರುಗಳು ಅವರ ಶಕ್ತಿಯನ್ನು, ಅವರ ಆಶೀರ್ವಾದವನ್ನು ನನಗೆ ವರ್ಷಿಸ್ತಾ ಇರೋವಂಥದ್ದು. ಅವರ ದೃಷ್ಟಿ ಹೇಗಿರುತ್ತೆ, ಅವರ ಭಾವನೆಗಳು ಹೇಗಿರುತ್ತೆ ಅಂತ ನೋಡಿದಾಗ ಹೇಗೆ ನೋಡ್ತಾರೆ ಗುರುಗಳು ನಮ್ಮ ಕಡೆ ಅಂದರೆ, ಹಿಯರ್ ಈಸ್ ಅ ಮ್ಯಾನ್ ಬೈ ಹೆಲ್ಪಿಂಗ್ ಹೂಮ್ ಐ ಕ್ಯಾನ್ ಹೆಲ್ಪ್ ಅದರ್ಸ್. ಅವ್ರು ನೋಡೋದು ಹೇಗೆ ಅಂದರೆ, ಹೇಗೆ ನಮ್ಮನ್ನು ಪಿಕ್ ಮಾಡ್ಕೊಳ್ತಾರೆ ಅಂದರೆ, ಹಿಯರ್ ಈಸ್ ಎ ಮ್ಯಾನ್ ಬೈ ಹೆಲ್ಪಿಂಗ್ ಹೂಮ್ ಐ ಕ್ಯಾನ್ ಹೆಲ್ಪ್ ಅದರ್ಸ್. ನನ್ನ ಆ ಆಶೀರ್ವಾದದ ಧಾರೆಯನ್ನು ಈ ವ್ಯಕ್ತಿಗೆ ನಾನು ಕೊಟ್ಟಾಗ, ಈ ವ್ಯಕ್ತಿ ಇದು ನಂದು, ನನ್ನ ಸ್ವಂತ ಆಸ್ತಿ ಅಂತ ನನ್ನಲ್ಲಿ ಇಟ್ಕೊಳ್ಳೋದಿಲ್ಲ, ಅವನೆಲ್ಲರಿಗೂ ಹಂಚುತ್ತಾನೆ. ಬೈ ಹೆಲ್ಪಿಂಗ್ ಹೂಮ್ ವಿ ಕ್ಯಾನ್ ಹೆಲ್ಪ್ ಅದರ್ಸ್. ಒಬ್ಬನನ್ನು ನೋಡಿದ್ರೆ ಆ ಒಬ್ಬನಿಗೆ ನಾನು ಆ ಶಕ್ತಿ ಸಾಮರ್ಥ್ಯಗಳನ್ನು ಕೊಟ್ಟರೆ ಅವನು ಒಂದು ಉಪಕರಣವಾಗಿ, ಅದಕ್ಕೆ ಇನ್ನೊಂದು ಪದಾನ ಉಪಯೋಗಿಸ್ತೀವಿ, ಒಂದು ನಾಲೆಯಾಗಿ, ಆ ನಾಲೆಯಾಗಿ ಎಲ್ಲ ಕಡೆ ಅವನು ಅದನ್ನು ಹರಿಸ್ತಾನೆ. ಆ ರೀತಿಯಲ್ಲಿ ಗುರುಗಳು ಸಂಕಲ್ಪ ಮಾಡಿ ಅವರ ಆ ಆಶೀರ್ವಾದವನ್ನು ನಮ್ಮ ಮೇಲೆ ವರ್ಷಿಸ್ತಾರೆ. ಹಾಗಾಗಿ ನಾವು ಮಾಡಬೇಕಾಗಿರುವಂಥ ಕೆಲಸ ಏನು ಅಂದರೆ, ಈ ಸಂಕುಚಿತವಾಗಿರುವಂತಹ ಈ ನಾಲೆಯನ್ನು, ಯಾತಕ್ಕಾಗಿ ನಾಲೆ ಸಂಕುಚಿತ ಆಗುತ್ತೆ? ಮನೆಯಲ್ಲಿ ಕೂಡ ಹಾಗೆ ಆ ಟ್ಯಾಪ್ಗೆ ನಾವು ಪೈಪ್ಗಳನ್ನು ಅಳವಡಿಸಿರ್ತೀವಿ. ಪೈಪ್ಗಳಲ್ಲೆಲ್ಲ ಕೂಡ ಉಪ್ಪೆಲ್ಲ ಸೇರ್ಕೊಂಡ್ಬಿಡ್ತುತ್ತೆ. ಅದಕ್ಕೆ ಸ್ಕೇಲಿಂಗ್ ಅಂತಾರೆ. ಆ ಸ್ಕೇಲೆಲ್ಲ ಸೇರಿಕೊಂಡಾಗ ನೀರು ಧಾರಾಳವಾಗಿ ಹರಿಯೋದಕ್ಕೆ ಸಾಕಾಗಲ್ಲ, ಅಲ್ಲಿಲ್ಲ, ಯಾಕೆಂದರೆ ಇದೆಲ್ಲ ಕವರ್ ಆಗಿಬಿಟ್ಟಿದೆ. ಅದೇ ರೀತಿಯಲ್ಲಿ ಇಂಪ್ಯೂರಿಟೀಸ್, ಮಾಲಿನ್ಯಗಳು, ನಾನು, ನನ್ನದು, ನಮ್ಮ ಹಿರಿಯ ಸೋದರ ಹೇಳ್ತಾ ಇದ್ರು, ನಾನು ಬೇರೆ, ನಾನೇ ಬೇರೆ ಅಲ್ವಾ? ನಾನು ಅನ್ನೋದು ಒಂದು ಹಂತಕ್ಕಾದರೆ ಇನ್ನು ನಾನೇ ಅನ್ನೋದು ದೊಡ್ಡ ಹಂತ. ಆ ನಾನೇ ಅನ್ನುವಂತಹ ಮಾಲಿನ್ಯ ನನ್ನಲ್ಲಿ ಯಾವಾಗ ಸೇರಿಕೊಂಡಿರುತ್ತೆ, ಆಗ ಆ ಗುರುಗಳ ಧಾರೆ ನನ್ನ ಮುಖಾಂತರ ಪ್ರಪಂಚಕ್ಕೆ ಹರಿಯೋದಕ್ಕೆ ಸಾಧ್ಯ ಇಲ್ಲ. ನನ್ನ ಮುಖಾಂತರ ಅದು ಪ್ರಪಂಚಕ್ಕೆ ಹರಿಲಿಲ್ಲ ಅಂದ ಮೇಲೆ ನನಗೆ ಯಾಕೆ ಗುರುಗಳು ಕೊಡಬೇಕು? ಅವ್ರ ಯೋಚನೆ ಹೇಗಿದೆ? ಬೈ ಹೆಲ್ಪಿಂಗ್ ಹೂಮ್, ಈ ಒಬ್ಬನಿಗೆ ನಾನು ವರ್ಷಿಸಿದ್ರೆ ಇವನೆಲ್ಲರಿಗೂ ಅದನ್ನು ಹಂಚುತ್ತಾನೆ. ಆ ಕ್ವಾಲಿಫಿಕೇಷನನ್ನು ನಾವು ಯಾವಾಗ ಪಡಿತೀವೋ ಆಗ ಮಾತ್ರನೇ ಗುರುಗಳು ಇದನ್ನು ಹರಿಸೋದಕ್ಕೆ ಸಾಧ್ಯ. ಹಾಗಾಗಿ ಏನೆಲ್ಲ ಮಾಲಿನ್ಯಗಳು ನಮ್ಮಲ್ಲಿ ಇದೆಯೋ, ಪ್ರಥಮವಾಗಿ ನಾವು ಮಾಡಬೇಕಾಗಿರೋವಂಥ ಕೆಲಸ ಏನು ಅಂದರೆ, ಆ ಮಾಲಿನ್ಯವನ್ನೆಲ್ಲ ಕೂಡ ಶುದ್ಧೀಕರಣವನ್ನು ಮಾಡ್ಕೊಳ್ಳೋವಂಥದ್ದು. ಆ ಶುದ್ಧೀಕರಣ ಮಾಡಬೇಕಾದ್ರೆ ನಾವು ಮೊದಲೇ ಯೋಚನೆ ಮಾಡಿದ ಹಾಗೆ ಇನ್ನೊಬ್ಬರನ್ನ ನೋಡೋದ್ರಲ್ಲಿ ಇನ್ನೊಬ್ಬರನ್ನು ಶುದ್ಧೀಕರಣ ಮಾಡೋದಲ್ಲ ನಮ್ಮ ಕರ್ತವ್ಯ. ನಮ್ಮನ್ನು ನಾವು ಶುದ್ಧೀಕರಣ ಮಾಡ್ಕೊಳ್ಳೋವಂಥದ್ದು ನಮ್ಮ ಪ್ರಥಮ ಕರ್ತವ್ಯ. ಹಾಗಾಗಿ ಗುರುಗಳ ಆ ಅನುಗ್ರಹ ಶಕ್ತಿ ನಮ್ಮ ಮುಖಾಂತರ ಅದು ಹರಿಬೇಕಾದರೆ ಸದಾ ನನ್ನಲ್ಲಿ ಅವೇರ್ನೆಸ್, ಆ ಅರಿವು ಇರಬೇಕು. ನೀರು ಹರಿಯುವಂಥ ಪೈಪ್ಗೆ ಆ ಅರಿವು ಇಲ್ಲ. ನಾವು ಅರಿವಿನಿಂದ ಕೂಡಿರುವಂತಹ ಜೀವಂತ ನಾಲೆಗಳು. ಅರಿವಿಲ್ಲದೇ ಇರುವಂತಹ ನಿರ್ಜೀವ ವಸ್ತು ಆಗಿರುವಂಥ ಪೈಪುಗಳು ನಾವಲ್ಲ, ನಾವು ಜೀವಂತ ನಾಲೆಗಳು. ಆ ಅರಿವು ನಮ್ಮೆಲ್ಲ ಕೆಲಸಗಳಲ್ಲಿ, ನಮ್ಮೆಲ್ಲ ಭಾವನೆಗಳಲ್ಲಿ, ನಮ್ಮೆಲ್ಲ ಯೋಚನೆಗಳಲ್ಲಿ ನಾನು ನಿರ್ಮಲ. ಯಾಕೆ? ಗುರುಗಳು ಮಾಲಿನ್ಯರಹಿತರು. ಮಾಲಿನ್ಯರಹಿತರಾದಂತಹ ಗುರುಗಳ ಅನುಗ್ರಹ ಧಾರೆ
ನನ್ನ ಮುಖಾಂತರ ಹರಿಬೇಕಾದರೆ ನಾನು ಕೂಡ ಆ ಮಟ್ಟಕ್ಕೆ ಮಾಲಿನ್ಯರಹಿತನಾದಾಗ ಮಾತ್ರವೇ ಅನ್ನುವಂತಹ ಅರಿವು ನನ್ನಲ್ಲಿ ಇರಬೇಕು. ಆಗ ಯೋಗಿ ಲೆಡ್ಬಿಟರ್ ಹೇಳ್ತಾರೆ, ಒಂದು ಸಲ ನಾವು ಕೋಪವನ್ನು ಮಾಡಿಕೊಂಡ್ರೆ ಆ ಕಾಮ ಶರೀರದಲ್ಲಿ ಸ್ಪಂದಗಳಲ್ಲಿ ಏರ್ಪಾಟಾದಾಗ ಸುಮಾರಷ್ಟು 8 ಗಂಟೆಗಳ ಕಾಲ ಗುರುಗಳು ನನ್ನ ಶರೀರವನ್ನು ಒಂದು ನಾಲೆಯಾಗಿ ಉಪಯೋಗಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದರ ಲಾಸ್ ಎಷ್ಟು ಅಂತ ನಾವು ಊಹೆ ಮಾಡ್ಕೊಳ್ಳೋದಕ್ಕೆ ಆ 48 ಗಂಟೆಗಳ ಕಾಲ ನನ್ನ ಶರೀರ ವೇಸ್ಟು, ಬದುಕಿದ್ದು ವೇಸ್ಟು. ನೆನ್ನೆ ಅದು ಬಂತು ವಿವೇಕಾನಂದರ ಮಾತು. ಏನದು? ಯಾವ ಮನುಷ್ಯ ಇನ್ನೊಬ್ಬರಿಗಾಗಿ ಅಂತಾನೋ ಅವನು ಮಾತ್ರ ಬದುಕಿರೋ ಅಂಥದ್ದು. ಹೀ ಈಸ್ ಮೋರ್ ಡೆಡ್ ದ್ಯಾನ್ ಲಿವಿಂಗ್. ಅವನನ್ನು ಬದುಕಿದ್ದಾನೆ ಅಂತ ಹೇಳೋದಕ್ಕಿಂತಲೂ ಮೋರ್ ಡೆಡ್, ಸತ್ತು ಹೋಗಿದ್ದಾನೆ ಅಂತ ಹೇಳೋದೇ ವಾಸಿ. ಯಾವಾಗ? ಇನ್ನೊಬ್ಬರಿಗೆ ನಮ್ಮ ಕೆಲಸಗಳಾಗಲಿ, ನಮ್ಮ ಭಾವನೆಗಳಾಗಲಿ, ನಮ್ಮ ಯೋಚನೆಗಳಾಗಲಿ ಪ್ರಯೋಜನಕ್ಕೆ ಬರದೇ ಇದ್ದಾಗ. ಅಂದರೆ ನಮ್ಮ 3 ಲೋಕದಲ್ಲಿನ ಜೀವಿತ, ನಮ್ಮ ಕೆಲಸ ಆಗಿರ್ಬೋದು, ಮಾತುಗಳಾಗಿರ್ಬೋದು, ಭಾವನೆಗಳು ಮತ್ತು ಯೋಚನೆಗಳಾಗಿರ್ಬೋದು, ಅದು ಪರಿಶುದ್ಧವಾಗೋದಾಗ ಮಾತ್ರನೇ ಆ ಗುರುಗಳ ಅನುಗ್ರಹ ಶಕ್ತಿ ನಮ್ಮ ಮುಖಾಂತರ ಹರಿಯೋದಕ್ಕೆ ಸಾಧ್ಯ. ಈ ರೀತಿಯಾಗಿ ನಾವು ಈ ಶಾಂತಿ, ಸಮಾಧಾನ ಇವುಗಳನ್ನೆಲ್ಲ ನಮ್ಮ ಕೆಲಸಗಳಲ್ಲಿ, ನಮ್ಮ ಭಾವನೆಗಳಲ್ಲಿ, ನಮ್ಮ ಯೋಚನೆಗಳಲ್ಲಿ ನಾವು ಎಷ್ಟರ ಮಟ್ಟಿಗೆ ಅನುಷ್ಠಾನ ನಾವು ಮಾಡ್ತೀವೋ ಅಷ್ಟರ ಮಟ್ಟಿಗೆ ಗುರುಗಳು ನಮ್ಮ ಹತ್ರ ಬರೋಕ್ಕಾಗಲಿ, ನಾವು ಗುರುಗಳ ಹತ್ರ ಹೋಗೋದಕ್ಕಾಗಲಿ ಸಾಧ್ಯ. ಇಲ್ಲ ಅಂದರೆ ನಾವು ಬರೀ ಥಿಯೋಸಾಫಿಕಲ್ ಮೆಂಬರ್ ಆಗ್ತೀವಿ ಹೊರತಾಗಿ ಥಿಯೋಸಫಿಸ್ಟ್ ಆಗೋದಕ್ಕೆ ಸಾಧ್ಯ ಇಲ್ಲ. ಲಾಟ್ ಆಫ್ ಡಿಫ್ರೆನ್ಸ್ ಇಸ್ ದೇರ್ ಬಿಟ್ವೀನ್ ದ ಥಿಯೋಸಾಫಿಕಲ್ ಮೆಂಬರ್ ಆ್ಯಂಡ್ ಎ ಥಿಯೋಸಫಿಸ್ಟ್. ತುಂಬ ವ್ಯತ್ಯಾಸ ಇದೆ ಥಿಯೋಸಾಫಿಕಲ್ ಮೆಂಬರಿಗೂ ಥಿಯೋಸಫಿಸ್ಟ್ಗೂ. ಮೆಂಬರ್ ಆಗದಿರಾನೇ ಥಿಯೋಸಫಿಸ್ಟ್ ಆಗೋದಕ್ಕೆ ಸಾಧ್ಯತೆ ಇದೆ, ಮೆಂಬರ್ ಆಗದಿರಾನೇ ಥಿಯೋಸಫಿಸ್ಟ್ ಆಗೋದಕ್ಕೆ ಸಾಧ್ಯ ಇದೆ. ಆದರೆ ಮೆಂಬರ್ ಆದ ಮಾತ್ರಕ್ಕೇ ಥಿಯೋಸಫಿಸ್ಟ್ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರಶ್ನೆಯಲ್ಲಿದ್ದೀವಲ್ಲ, ನಾವು ಏತಕ್ಕಾಗಿ ಮಾರ್ಗವನ್ನು ಹುಡುಕಬೇಕಾಗಿದೆ. ಸೀಕ್ ದ ಪಾತ್ ಫಾರ್ ದ ಪಾತ್ ಓನ್ಲಿ. ಏತಕ್ಕಾಗಿ ಸೇವೆ? ಸೇವೆಗಾಗಿ. ಯಾವ ಪ್ರಶ್ನೆಗೆ ನಿನ್ನಲ್ಲಿ ಉತ್ತರವಿಲ್ಲವೋ ಅದೇ ನಿಜವಾದ ಆಧ್ಯಾತ್ಮಿಕತೆ. ಏತಕ್ಕಾಗಿ ಅಂದಾಗ ಆ ಪ್ರಶ್ನೆಗೆ ಉತ್ತರ ಸಿಗೋದಕ್ಕೆ ಸಾಧ್ಯ ಇಲ್ಲ. ತಾಯಿ ಪುಟ್ಟ ಮಗುವನ್ನು ಏತಕ್ಕಾಗಿ ಪ್ರೇಮದಿಂದ ನೋಡ್ತಾಳೆ, ಪ್ರೇಮದಿಂದ ಸೇವೆ ಮಾಡ್ತಾಳೆ. ಏತಕ್ಕಾಗಿ? ಇವಳು ಮುದುಕಿ ಆದಮೇಲೆ ಮಗ ಸಾಕ್ತಾನೆ ಅಂತಲ್ಲ, ಅದು ನಿಜವಾಗ್ಲೂ ತಾಯಿ ಪ್ರೇಮ ಅಲ್ಲ. ಅಲ್ಲೆಲ್ಲೋ ಸ್ವಾರ್ಥ ಇದೆ, ಎಲ್ಲೋ ಸಾಕಬಹುದೇನೋ ಅಂತ. ಆಗ ಅದು ನಿಷ್ಕಲ್ಮಶವಾದ ಪ್ರೇಮ ಅಂತ ಅನ್ನಿಸ್ಕೊಳ್ಳೋದಕ್ಕಾಗಿ ಸಾಧ್ಯ ಇಲ್ಲ. ಮಾರ್ಗ ಏತಕ್ಕಾಗಿ? ಮಾರ್ಗಕ್ಕಾಗಿ. ಅದಕ್ಕೆ ಉತ್ತರವನ್ನು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಹಾಗಂದ ಮೇಲೆ ಈ ದೇಹಾತ್ಮ ಅಂದರೆ ನಮ್ಮ ಕೆಲಸವಾಗಿರ್ಬೋದು, ಇಲ್ಲ ಭಾವನೆಗಳಾಗಿರ್ಬೋದು, ಇಲ್ಲ ಯೋಚನೆಗಳಾಗಿರ್ಬೋದು, ನನ್ನ ಕರ್ತವ್ಯ ಏನು ಅಂದರೆ ಇದನ್ನು ಪರಿಶುದ್ಧವಾಗಿ ತಯಾರು ಮಾಡ್ಕೊಳ್ಳೋದೇ ನನ್ನ ಕರ್ತವ್ಯ. ನೆನ್ನೆ ತುಂಬ ಚೆನ್ನಾಗಿ ಬಂತು ಆ ಉಪನ್ಯಾಸ. ಅತಿ ಸೂಕ್ಷ್ಮತೆ. ನಾವು ಅಂದ್ಕೊಂಡಿದ್ದೀವಿ ನಾನು ತುಂಬ ಸೂಕ್ಷ್ಮ ಅಂತ. ಎಷ್ಟು ಸೂಕ್ಷ್ಮ ನಾನು ಅಂದರೆ, ಬೇರೆಯವರು ಏನಾದರೂ ಮಾತಾಡಿದ್ರೆ ನನಗೆ ನೋವಾಗುತ್ತೆ, ಅಷ್ಟರ ಮಟ್ಟಿಗೆ ಸೂಕ್ಷ್ಮ. ನಾನು ಯಾರನ್ನಾದರೂ ಏನಾದರೂ ಮಾತಾಡಿದ್ರೆ ಅವ್ರಿಗೆ ನೋವಾಗುತ್ತೆ ಅನ್ನೋಂಥ ಅರಿವು ನನಗಿಲ್ಲ. ಅದು ನಾವು ಅರ್ಥ ಮಾಡ್ಕೊಂಡಿರೋವಂಥ ಸೂಕ್ಷ್ಮತೆ. ಬೇರೆಯವರು ಏನಾದರೂ ಅಂದರೆ ನಮಗೆ ನೋವಾಗುತ್ತೆ. ನಾನು ಎಷ್ಟು ಸೂಕ್ಷ್ಮ ಅಲ್ವಾ? ಇದೇನೋ ನಾವು ಅರ್ಥ ಮಾಡ್ಕೊಂಡಿರೋವಂಥ ಸೂಕ್ಷ್ಮತೆ. ಅದೇ ರೀತಿಯಲ್ಲಿ ನಾನೇನಾದರೂ ಮಾತಾಡಿದ್ರೆ ಅವರಿಗೂ ನೋವಾಗುತ್ತೆ ಅಂತ ನಾನು ಅರ್ಥ ಮಾಡಿಕೊಂಡ್ರೆ ಅದು ಸೂಕ್ಷ್ಮತೆ. ಎಷ್ಟು ಚೆನ್ನಾಗಿ ಬಂತದು. ಬೇರಿನ ಮಧ್ಯದಲ್ಲಿ ಹರಿತಾ ಇರುವಂತಹ ನೀರಿನ ಶಬ್ದವನ್ನು ನಾನು ಕಂಡೆ. ನಾವು ಹೊರಟೊಟ್ಟಾಗಿ ಜೀವನ ಮಾಡೋದಕ್ಕೆ ಸಾಧ್ಯನಾ? ವಿ ಜಸ್ಟ್ ನಾಟ್ ಓನ್ಲಿ ಲುಕ್ ಇನ್ ಟು ದ ಥಿಂಗ್
ಬಟ್ ವಿ ಲುಕ್ ಇನ್ ಟು ದ ಲೈಫ್ ಆಫ್ ದ ಥಿಂಗ್. ಯಾವುದೇ ಒಂದು ವಸ್ತುವನ್ನು ನಾವು ನೋಡಿದಾಗ ಅದು ನನಗೆ ವಸ್ತುವಾಗಿ ಕಾಣಿಸೋದಿಲ್ಲ, ಅದರಲ್ಲಿ ಇರುವಂತಹ ಜೀವ ಚೈತನ್ಯ ನನಗೆ ಕಾಣಿಸುತ್ತೆ. ವಸ್ತು ಅಲ್ಲ, ಅದರಲ್ಲಿ ಜೀವ ಚೈತನ್ಯ ಅಡಗಿದೆ. ನಿನಗೆ ಆ ಜೀವ ಚೈತನ್ಯವನ್ನು ನೀನು ಕಂಡಾಗ ಆ ವಸ್ತುವಿಗೆ ನೀನು ನೋವು ಕೊಡೋದಕ್ಕೆ ಸಾಧ್ಯ ಇಲ್ಲ. ಈ ಪ್ರತ್ಯೇಕತಾ ಮನೋಭಾವನೆ ಇರೋವರೆಗೂ ಕೂಡ ನಾವು ಆಧ್ಯಾತ್ಮಿಕ ಜೀವಿಗಳು ಅನ್ನಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಪಾಡಿಗೆ ನಾವೊಂದು ಬೋರ್ಡ್ ಹಾಕೋಬೋದು ಅಷ್ಟೆ. ಮಾತೆ ಅನಿಬೆಸೆಂಟ್ ಹೇಳ್ತಾರೆ, ಆಧ್ಯಾತ್ಮಿಕತೆ ಅಂದರೆ ಏಕತ್ವಮನುಪಶ್ಯತಃ. ಏಕತ್ವಮನುಪಶ್ಯತಃ, ಅದಕ್ಕಿಂತಲೂ ಕಡಿಮೆ ಎಲ್ಲಿದ್ದರೂ ಅದು ಆಧ್ಯಾತ್ಮಿಕತೆ ಅನ್ನಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಪ್ರತ್ಯೇಕತಾ ಮನೋಭಾವನೆ ಆಧ್ಯಾತ್ಮಿಕತೆ ಅಲ್ಲ. ಹಾಗಿದ್ದ ಮೇಲೆ ನಮ್ಮನ್ನು ನಾವು ಎಷ್ಟು ಮಟ್ಟಿಗೆ ಸುಧಾರಿಸ್ಕೋಬೇಕಾಗುತ್ತೆ ಅನ್ನೋಂಥದ್ದೀಗ ಅರ್ಥ ಆಗ್ತಾ ಬರುತ್ತೆ. ಈಗ ಆ ಅಂಶದಲ್ಲಿ ನಾವು ನೋಡುವಂಥ ಪ್ರಯತ್ನವನ್ನು ಮಾಡಿದಾಗ ನಮ್ಮ ಥಿಯಾಸಫಿ ಸಾಹಿತ್ಯದಲ್ಲಿ ಒಂದು ಒಳ್ಳೆ ಪದ ಇದೆ. ಏನದು ಅಂದರೆ ಶ್ರುತಿಗೊಳಿಸುವುದು. ಶ್ರುತಿಗೊಳಿಸುವುದು ಹೇಗೆ? ಈ ದೇಹಾತ್ಮವನ್ನು ಜೀವಾತ್ಮನೊಂದಿಗೆ ಶ್ರುತಿಗೊಳಿಸುವುದು. ಜೀವಾತ್ಮ ಏತಕ್ಕಾಗಿ, ಅವನು ಯಾವ ರೀತಿಯಲ್ಲಿ ಯಾವ ಹಂತದಲ್ಲಿ ಅವನ ಜೀವನ ನಡೆಸ್ತಾ ಇದ್ದಾನೆ, ಅದರಂತೆ ನಾವು ಜೀವನ ಮಾಡೋದನ್ನು ಕಲಿಯುವಂತಹ ಪ್ರಯತ್ನವನ್ನು ಮಾಡಿದಾಗ ನಾವು ಅದನ್ನು ಏನು ಹೇಳ್ತೀವಿ? ಶ್ರುತಿಗೊಳಿಸುವುದು ಅನ್ನುವಂಥ ಒಂದು ಪದವನ್ನು ಉಪಯೋಗಿಸ್ತೀವಿ. ಅಂದರೆ ನಮ್ಮ ಈ ಜೀವನದ ಧ್ಯೇಯ ಏನು ಅಂದಾಗ ಸೇವೆಯೇ ನನ್ನ ಜೀವನದ ಧ್ಯೇಯ. ಅದು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಹೇಳ್ಕೋಬೋದು. ಯಾವ ರೀತಿ? ಆ ಗುರುಗಳ ಕೈಯಲ್ಲಿ ಒಂದು ಉಪಕರಣವಾಗಿ ಅವರ ಕೃಪಾದೃಷ್ಟಿಯನ್ನು ಹರಡುವಂತಹ ಒಂದು ನಾಲೆಯಾಗಿ ನಾನು ಮಾಡಬೇಕಾಗಿರುವಂತಹ ಸೇವೆ. ಆ ಹಂತದಲ್ಲಿ ನಾವು ನೋಡಿದಾಗ ನಾನು ಈ ನನ್ನ ಸಂಪೂರ್ಣವಾದ ದೇಹಾತ್ಮವನ್ನು ಉನ್ಮತ್ತಾತ್ಮನೊಂದಿಗೆ ಶ್ರುತಿಗೊಳಿಸುವಂಥದ್ದು. ಅಂದರೆ ಹಂತಗಳಲ್ಲಿ ದೇಹಾತ್ಮ ಉನ್ನತ ಆತ್ಮನಲ್ಲಿ ವಿಲೀನಗೊಳ್ಳುವಂಥದ್ದು. ಆ ಉನ್ನತಾತ್ಮ ನಂತರದಲ್ಲಿ ಪುರುಷಾತ್ಮನೊಂದಿಗೆ ಸೇರುವಂಥದ್ದು. ಆ ಪುರುಷಾತ್ಮ ಸೌರ ಬ್ರಹ್ಮಾಂಡೇಶ್ವರನೊಂದಿಗೆ ಸೇರುವಂಥದ್ದು. ಇದೆಲ್ಲ ಸಂಸರಣೆ, ಒಂದು ಏಣಿ, ಅಂತ್ಯವಿಲ್ಲದಂತಹ ಏಣಿ. ಇವೆಲ್ಲ ಒಂದೊಂದೇ ಮೆಟ್ಟಿಲು. ಆಮೇಲೆ ತಿಳಿದವರೇ ಬಲ್ಲರು. ಇಷ್ಟು ಮಟ್ಟಿಗೆ ನಮ್ಮ ಯೋಗಿಗಳು ಹೇಳೋದಕ್ಕೆ ಸಾಧ್ಯ. ಆದರೆ ಅಲ್ಲಿಗೆ ಅದು ನಿಂತಿದೆ ಅಂತ ಅರ್ಥ ಅಲ್ಲ. ಕಾರಣ ಇದು ಅನಂತವಾಗಿ ಮುಂದಕ್ಕೆ ಹೋಗ್ತಾ ಇರೋವಂಥ, ಸಾಗ್ತಾ ಇರೋವಂಥ ಏಣಿ ಅನ್ನೋಂಥದ್ದು ನಮ್ಗೆ ಅರ್ಥ ಆಗುತ್ತೆ. ಹಾಗಿದ್ದ ಮೇಲೆ ನಿನ್ನೊಳಗೆ ಆಳವಾಗಿ ಇಳಿದು ಮಾರ್ಗವನ್ನು ಹುಡುಕು. ಅಂದರೆ ಈಗ ಅರ್ಥ ಆಯಿತು ನಮಗೆ. ನಾನು ಮಾರ್ಗವನ್ನು ಹುಡುಕುವಂತಹ ಪ್ರಯತ್ನವನ್ನು ಮಾಡಬೇಕಾದರೆ ನನ್ನ ದೃಷ್ಟಿ ಹೊರಗಡೆ ಕಳಿಸೋವಂಥದ್ದು ಅಲ್ಲ, ನನ್ನ ದೃಷ್ಟಿ ಬರಬೇಕಾಗಿರೋವಂಥದ್ದು ಒಳಗಡೆ ಎಲ್ಲೆಲ್ಲಿಂದ ಅದು ಪ್ರಾರಂಭ ಆಗಬೇಕು. ಪ್ರಾರಂಭಿಕ ಹೋರಾಟ, ದ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್. ನಮ್ಗೆ ಇಂಡಿಯಾ ಇಂಡಿಪೆಂಡೆನ್ಸಲ್ಲಿ ನೆನಪಾಗುತ್ತೆ ಅದು. ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಯಾರ ಜೊತೆ? ನಮ್ಮ ಇಂದ್ರಿಯಗಳ ಜೊತೆ. ಪ್ರಾರಂಭಿಕ ಹೋರಾಟ ಯಾರ ಜೊತೆನೋ ಹೋರಾಟ ನಡೆಸುವಂಥದ್ದಲ್ಲ, ನಮ್ಮ ಇಂದ್ರಿಯಗಳ ಜೊತೆನೇ ನಾವು ಹೋರಾಟವನ್ನು ನಡೆಸಬೇಕಾಗಿದೆ. ಆ ಇಂದ್ರಿಯಗಳಿಗೆ ತಿಳಿಸ್ಬೇಕಾಗಿದೆ. ಇಂದ್ರಿಯಗಳು ನಮ್ಮ ಕಂಟ್ರೋಲ್ಗೆ ಬರಬೇಕಾಗಿದೆ. ಮನಸ್ಸಿನ ಕಂಟ್ರೋಲ್ಗೆ ಇಂದ್ರಿಯಗಳು ಬರಬೇಕಾಗಿದೆ. ಮನಸ್ಸು ಬುದ್ಧಿಯ ಕಂಟ್ರೋಲ್ಗೆ ಬರಬೇಕಾಗಿದೆ. ನೀನು ಏನು ನೋಡ್ತಾ ಇದೆಯಾ, ಏನು ಮಾತಾಡ್ತಾ ಇದೆಯಾ, ಏನು ರುಚಿ ನೋಡ್ತಾ ಇದೆಯಾ, ಏನು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆಯಾ, ಇವೆಲ್ಲವೂ ಕೂಡ ಗುರುಗಳು ಒಪ್ಪುವ ರೀತಿಯಲ್ಲಿ ಇದೆಯಾ? ವ್ಯಸೇಮ ದೇವಹಿತಂ
ಯದಾಯುಹು, ನನ್ನ ಆಯುಷ್ಯು ಇರೋವರೆಗೂ ಕೂಡ ದೇವರು ಒಪ್ಪುವಂತಹ ಜೀವನ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿಃ, ಅಂದರೆ ನನ್ನ ಕಣ್ಣಾಗಿರ್ಬೋದು, ಕಿವಿಯಾಗಿರ್ಬೋದು, ನನ್ನ ಎಲ್ಲ ಪಂಚೇಂದ್ರಿಯಗಳು, ನನ್ನೆಲ್ಲ ಕರ್ಮೇಂದ್ರಿಯಗಳು ಗುರುಗಳು ಒಪ್ಪುವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆಯಾ, ನನ್ನನ್ನೇ ನಾನು ಪರಿಶೀಲನೆ ಮಾಡಿಕೊಂಡು ಅದನ್ನು ಸರಿಯಾದ ದಾರಿಯಲ್ಲಿ ತರಬೇಕಾದ್ರೆ ನನ್ನ ಪ್ರಯಾಣ, ನನ್ನ ಮಾರ್ಗ ಹೊರಗಿನ ಪ್ರಪಂಚದಲ್ಲಿ ಅಲ್ಲ, ಒಳಗಡೆಯ ಪ್ರಪಂಚದಲ್ಲಿ ಅಂತರ್ಮುಖಿಯಾಗಿ ನಾನು ಇವುಗಳನ್ನೆಲ್ಲ ಕೂಡ ಗಮನಿಸಬೇಕಾಗಿದೆ ಅಂದಾಗ ನಾವು ಈ ಎಲ್ಲ ಇಂದ್ರಿಯಗಳನ್ನು ಆ ಹೋರಾಟದೊಂದಿಗೆ ಪರಿಶುದ್ಧೀಕರಣದ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ನಾವು ನಮ್ಮನ್ನು ನಾವೇ ಗಮನಿಸ್ಕೊಂಡು ಆ ಇಂದ್ರಿಯಗಳು ಮಾಡ್ತಾ ಇರೋವಂಥ ಕೆಲಸಗಳನ್ನು ಗಮನಿಸ್ಕೊಂಡು ಅದಕ್ಕೆ ಪ್ರೋತ್ಸಾಹವನ್ನು ನೀಡ್ತಾ ಇರೋವಂಥ ಮನಸ್ಸನ್ನು, ಇದೇ ತಾನೇ ಎಲ್ಲ ಕೆಲಸಗಳನ್ನು ಮಾಡ್ತಾ ಇರೋವಂಥದ್ದು, ಮನಸ್ಸನ್ನು ಗಮನಿಸಿದಾಗ ಮನಸ್ಸಿಗೆ ಹೇಳುವಂಥ ಕರ್ತವ್ಯ ಏನಿದೆ ಅಂದರೆ, ನೀನು ಅದನ್ನು ದಾರಿ ತಪ್ಪಿಸೋದು ಸರಿಯಲ್ಲ. ಮನಸ್ಸು ಇಂದ್ರಿಯಗಳನ್ನು ದಾರಿ ತಪ್ಪಿಸೋ ರೀತಿಯಲ್ಲಿ ನಾವು ಅದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ಆ ಮನಸ್ಸು ಏನಿದ್ರೂ ಕೂಡ ಆ ಇಂದ್ರಿಯಗಳನ್ನು ತನ್ನ ಕಂಟ್ರೋಲ್ಗೆ ತಗೊಂಡು ಅದು ಯಾವ ರೀತಿಯಲ್ಲಿ ಲೋಕ ಕಲ್ಯಾಣಕ್ಕಾಗಿ ಸ್ವಾರ್ಥವನ್ನು ಕಡಿಮೆ ಮಾಡಿಕೊಳ್ತಾ ನಿಸ್ವಾರ್ಥದ ಹಂತದಲ್ಲಿ ಅದು ಮುಂದಿನ ಪ್ರಯಾಣವನ್ನು ನಡೆಸಬೇಕಾಗಿದೆ ಅನ್ನೋದನ್ನು ನೋಡಬೇಕು. ಹೀಗೆ ನಾವು ನೋಡ್ತಾ ಇದ್ದಾಗ ಯಾವ ರೀತಿಯಾದ ಗುರುಗಳ ಹಾಗೂ ನಮ್ಮ ಸಂಬಂಧ ಏರ್ಪಾಡಾಗೋದಕ್ಕೆ ಸಾಧ್ಯ? ನಾವು ಯಾವುದೇ ಹಂತದಲ್ಲಿ ಇರಲಿ, ಎಲ್ಲರೂ ವಿಕಾಸ ತಾನೆ, ಎಲ್ಲರೂ ಒಂದೇ ಹಂತದಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಒಬ್ಬೊಬ್ಬರದು ಒಂದೊಂದು ಹಂತ, ಒಬ್ಬೊಬ್ಬರದು ಒಂದೊಂದು ಮೆಟ್ಟಿಲು. ಯಾವುದೇ ಮೆಟ್ಟಿಲಲ್ಲಿ ನಾವಿದ್ದರೂ ಕೂಡ ನಾವು ಆ ಉನ್ನತ ಮಟ್ಟದಲ್ಲಿ ಪ್ರಜ್ಞಾ ಹಂತದಲ್ಲಿ ಇರುವಂತಹ ಆ ಗುರುಗಳಿಗೆ ಭಕ್ತಿಯನ್ನು ತೋರಿದಾಗಲೆಲ್ಲ ನಾವು ನಮ್ಮ ದೃಷ್ಟಿಯನ್ನು ಇಂದ್ರಿಯ ಸುಖಗಳ ಕಡೆಗೆ ಹರಿಸ್ದಿರ ನಮ್ಮ ದೃಷ್ಟಿಯನ್ನು ಭಕ್ತಿ ಭಾವದಿಂದ ಗುರುಗಳ ಪ್ರಜ್ಞಾಲೋಕಕ್ಕೆ ಕಳಿಸಿದಾಗ ಅವರ ಶಕ್ತಿಯ ಪ್ರವಾಹ ನಮ್ಮ ಮೇಲೆ ಇಳಿದು ಬರೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಫಸ್ಟು ನಾವು ಮಾಡಬೇಕಾಗಿರೋವಂಥದ್ದು, ಇಫ್ ಯು ವಾಂಟ್ ಟು ಚೇಂಜ್ ದ ವರ್ಲ್ಡ್, ಚೇಂಜ್ ಯುವರ್ ಸೆಲ್ಫ್. ಯೋಗಿ ಲೆಡ್ಬಿಟರ ಮಾತು. ನಾನು ಪ್ರಪಂಚವನ್ನು ತಿದ್ದಬೇಕು ಅಂದ್ಕೊಂಡ್ರೆ ನೀನು ಪ್ರಥಮವಾಗಿ ಮಾಡಬೇಕಾಗಿರೋಂಥ ಕೆಲಸ ನಿನ್ನನ್ನು ನೀನು ಸರಿ ಮಾಡ್ಕೊಳ್ಳೋವಂಥದ್ದು. ಅದೇ ಒಂದಷ್ಟಾದರೂ ಪ್ರಪಂಚ ಸರಿ ಹೋಯ್ತು. ನನ್ನನ್ನು ನಾನು ಸರಿ ಮಾಡಿಕೊಂಡಾಗ ಪ್ರಪಂಚ ಒಂದಷ್ಟಾದರೂ, ನಾವು ಹೇಳ್ತೀವಲ್ಲ ಭೂಮಿಯ ಭಾರ ಒಂದಿಷ್ಟಾದರೂ ಕಡಿಮೆ ಆಯ್ತಲ್ಲ, ಯಾಕೆಂದರೆ ನಾನು ಅದೃಷ್ಟತನದಿಂದ ಒಳ್ಳೆ ಕಡೆಗೆ ಬಂದಿದ್ದೀನಿ. ಹಾಗೆ ನಾವು ನೋಡಿದಾಗ ಈ ಯೋಗ್ಯತೆಯನ್ನು ನಾವು ಗಮನಿಸಿ ನಾವು ಆ ಭಕ್ತಿಯನ್ನು ಗುರುಗಳಿಗೆ ಸಮರ್ಪಣೆ ಮಾಡಿದಾಗ ಅವರು ಅವರ ಅನುಗ್ರಹದ ಶಕ್ತಿಯನ್ನು ನಮ್ಮ ಮೇಲೆ ಸುರಿಸ್ತಾರೆ, ವರ್ಷಿಸ್ತಾರೆ. ಆ ಶಕ್ತಿಯ ಪ್ರವಾಹ ಎಷ್ಟರ ಮಟ್ಟಿಗೆ ನಮ್ಮ ಮೇಲೆ ಇಳಿಯುತ್ತೆ ಅಂದರೆ ಆ ಪ್ರಮಾಣ ಎಷ್ಟು ಅಂತ ನಾವು ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ನಮ್ಮ ಕಡೆ. ಅದಕ್ಕಾಗಿ ನಾವು ಹೇಳ್ತೋದು, ಗುರುಗಳು ಹೇಳುವಂಥದ್ದು ಏನಂತ, ಯು ಶುಡ್ ಕಮ್ 1 step ಟುವರ್ಡ್ ಮೀ, ಐ ವಿಲ್ ಕಮ್ 10 steps ಟುವರ್ಡ್ಸ್ ಯು. ದಾಸರು ಹೇಳೋದು, ನಾವು ಕೂತ್ರೆ ಅವ್ರು ನಿಂತ್ಕೊಳ್ತಾರೆ, ನಾವು ನಿಂತರೆ ಅವರು ನಡೀತಾರೆ, ನಾವು ನಡೆದರೆ ಅವ್ರ ಕಡೆಗೆ ಅವರು ನರ್ತನ ಮಾಡುತ್ತಾರೆ. ಸಿದ್ಧವಿಲ್ಲದೆ ಇರುವಂಥದ್ದು ಗುರುಗಳು ಅಲ್ಲ, ನಾವು ಸಿದ್ಧರು ಇಲ್ಲದೆ ಇರುವಂಥದ್ದು ಗುರುಗಳು ಅಲ್ಲ, ನಾವು. ಅವರು ಕಾಯ್ತಾ ಇದ್ದಾರೆ. ನಮ್ಮ ದೃಷ್ಟಿಯನ್ನು ನಾವು ಅವ್ರ ಕಡೆ ಕಳಿಸ್ಲಿಲ್ಲ ಅಷ್ಟೇ. ಆ ಶಕ್ತಿಯ ಪ್ರವಾಹ ಎಷ್ಟು ಮಟ್ಟಿಗೆ ನಮ್ಮ ಮೇಲೆ ಬರುತ್ತೆ ಅಂದರೆ ಈ ಶಿಷ್ಯ ಅದನ್ನು ತಗೊಳ್ಳೋ ಅಂಥ ಸಾಮರ್ಥ್ಯವನ್ನು, ಯೋಗ್ಯತೆಯನ್ನು ಗಳಿಸಿರಬೇಕು ಅಷ್ಟೇ. ಅದಕ್ಕೇ ಗೀತಾಚಾರ್ಯರು ಹೇಳುವಂಥದ್ದು ಪರಸ್ಪರಂ ಭಾವಯಂತಹ ನಾವು ಗುರುಗಳ ಕಡೆ ನೋಡಿದ್ರೆ ಖಂಡಿತವಾಗಿಯೂ ನೋಡಿದರೆ, ಇಲ್ಲಾದರೂ ಡೌಟ್ ಇದೆ, ಆದರೆ ಅಲ್ಲಿ ಖಂಡಿತವಾಗಿಯೂ ಗುರುಗಳ ದೃಷ್ಟಿ ನಮ್ಮ ಮೇಲೆ ಬೀಳೋದ್ರಲ್ಲಿ ಯಾವ ರೀತಿಯಾದ ಅನುಮಾನನೂ ಇಲ್ಲ.
ಹಾಗಾಗಿ ನಾವು ಅದಕ್ಕೆ ನೆನ್ನೆ ಕೂಡ ಬಂತು ವಿಚಾರ, ಬೆಳಕಿನ ಕಡೆ ಹೋಗ್ತೀವಿ ಹೊರತಾಗಿ ಜ್ಯೋತಿಯನ್ನು ಸ್ಪರ್ಶಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತಲ್ಲಿ ಆ ಸಂಸರಣೆ ಮುಂದೆ ನಡೀತಾ ಇದ್ದರೆ ನನ್ನ ಹಂತದಲ್ಲಿ ಇರುವಂಥದ್ದು ಮುಂದಿನ ಹಂತಕ್ಕೆ ಹೋಗ್ತಾ ಇದ್ದಾಗ ನಮಗೆ ಆ ಬೆಳಕಿನ ಸ್ಪರ್ಶ ಆಗದೆ ಇದ್ದರೂ ಬೆಳಕು ನಮಗೆ ಇದೆ ಅನ್ನುವಂತಹ ಪರಿಪೂರ್ಣವಾದ ನಂಬಿಕೆ ನಮ್ಮಲ್ಲಿ ಮೂಡಿಬರೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಮಾಡಬೇಕಾಗಿರುವಂಥ ಕೆಲಸ ಏನದು ಅಂದರೆ, ನಮ್ಮ ಈ ಶರೀರದ ಹಂತಗಳನ್ನು ನಾವು ನೋಡಿಕೊಂಡಾಗ ಸ್ಥೂಲ, ಕಾಮ, ಮನೋಮಯ ಕೋಶ ಈ ರೀತಿಯಲ್ಲಿ ನಾವು ನೋಡಿಕೊಂಡಾಗ ಆ ಆತ್ಮತತ್ವದಿಂದ ಹಂತ ಹಂತವಾಗಿ ಶಕ್ತಿಗಳು ಇಳಿದು ಬಂದಾಗ, ನಮಗೆಲ್ಲ ಥಿಯಾಸಫಿ ಸಾಹಿತ್ಯದಲ್ಲಿ ಅದನ್ನು ಬೇಕಾದಷ್ಟು ನಾವು ನೋಡಿದ್ದೀವಿ. ಆಗೇನಾಗುತ್ತೆ ಅಂದರೆ, ಮೇಲಿನ ಲೋಕಗಳಿಂದ ಆತ್ಮ ತನ್ನ ಅನುಭವಗಳನ್ನು ಸಂಗ್ರಹಿಸೋದಕ್ಕಾಗಿ ಇಳಿದು ಬಂದಾಗ ಆ ಆತ್ಮಲೋಕದಲ್ಲಿ ಇರುವಂತಹ ಆತ್ಮನ ಮನಸ್ಸು ಅಂತ ನಾವು ಯಾವುದನ್ನು ಕರಿತೀವೋ ಅದು ಹಂತ ಹಂತವಾಗಿ ಕೆಳಗಡೆಗೆ ಇಳಿದು ಬರ್ತಾ ಇದೆ. ಬಂದಾಗ ಬುದ್ಧಿಲೋಕಕ್ಕೆ ಬರುತ್ತೆ. ಆ ಬುದ್ಧಿಲೋಕದಿಂದ ಅದು ಕೆಳಗಿಳಿದು 2 ಮನೋಲೋಕವಾಗಿ ಅದು ಮಾರ್ಪಾಡಾಗುತ್ತೆ ಅಥವಾ ಡಿವೈಡ್ ಆಗುತ್ತೆ. ನಾವು ಅದನ್ನು ಏನಂತ ಹೇಳ್ತೀವಿ? ಉನ್ನತ ಮನಸ್ಸು ಅಂತ ಹೇಳ್ತೀವಿ, ಆನಂತರ ನೀಚ ಮನಸ್ಸು ಅಂತ ಕರಿತೀವಿ. ಅದನ್ನು ಕಾಮ ಸಂಯುಕ್ತಂ, ಕಾಮ ವಿವರ್ಜಿತಂ ಅಂತ ಹೇಳ್ತೀವಿ. ಕಾಮ ವಿವರ್ಜಿತಂ, ಕಾಮ ಇಲ್ಲದೆ ಇರುವಂಥದ್ದು ಯಾವುದು? ಉನ್ನತ ಮನಸ್ಸು. ಕಾಮ ಸಂಯುಕ್ತಂ, ಕಾಮ ಇರುವಂಥದ್ದು ನೀಚ ಮನಸ್ಸು. ಆ ಹಂತಗಳಲ್ಲಿ, ಆ ಲೋಕಗಳಲ್ಲಿ, 7 ಉಪಲೋಕಗಳಲ್ಲಿ ಮೇಲಿನ 3 ಉಪಲೋಕಗಳನ್ನು ನಾವು ಕಾರಣದೇಹ ಅಂತ ಕರಿತೀವಿ. ಕೆಳಗಿನ 4 ಉಪಲೋಕಗಳನ್ನು ನಾವು ನೀಚ ಮನೋದೇಹ ಅಂತಲೋ ಕೆಳಗಿನ ಮನಸ್ಸು ಅಂತಲೋ ಕರಿತೀವಿ. ಇಲ್ಲಿ ನಾವು ಈ 3 ಲೋಕಗಳಲ್ಲಿ ಜೀವನವನ್ನು ಮಾಡುವಾಗ, ಅಂದರೆ ಸ್ಥೂಲ ಲೋಕದಲ್ಲಿ, ಕಾಮಲೋಕದಲ್ಲಿ, ಆ ಕೆಳಗಿನ ಮನೋಲೋಕದಲ್ಲಿ ನಮ್ಮ ಯೋಚನೆಗಳ ಮುಖಾಂತರ ಜೀವನವನ್ನು ಮಾಡಿದಾಗ ಇಲ್ಲಿ ನಾವು ಏನೇನು ಅನುಭವಗಳನ್ನು ಪಡಿತೀವೋ ಅದರೆಲ್ಲ ಸಾರವನ್ನು ಕೂಡ ಅದು ಆ ಕಾರಣ ಶರೀರ ಎಳ್ಕೊಳ್ಳುತ್ತೆ. ಆ ಎಳ್ಕೊಂಡಾಗ ಏನಾಗುತ್ತೆ? 3 ಲೋಕದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ, 3 ಲೋಕದಲ್ಲೂ ಕೂಡ ಮರಣವನ್ನು ಅಪ್ಪಬೇಕಾಗುತ್ತೆ. ನಮ್ಗೆ ಅರ್ಥ ಆಗಿರೋದೇನು ಅಂದರೆ, ಒಂದೇ ಸಲ ನಾವು ಸಾಯ್ತೀವಿ ಅಂತ ಅಲ್ಲ. ನಾವು 3 ಲೋಕದಲ್ಲಿ ನಾವು ಜೀವನ ಮಾಡಿದ್ಮೇಲೆ 3 ಲೋಕದಲ್ಲೂ ಕೂಡ ನಾವು ಸಾಯಬೇಕಾಗುತ್ತೆ. ಅಂದರೆ ಇದರೆಲ್ಲ ಸಾರ ಸರ್ವಸ್ವ ಕಾರಣದೇಹದಲ್ಲಿ ಸೇರಿಕೊಂಡಿದೆ. ಆ ಕಾರಣದೇಹದಲ್ಲಿ ಕೆಟ್ಟದ್ದೇನೂ ಇರೋದಕ್ಕೆ ಸಾಧ್ಯ ಇಲ್ಲ. ಕಾರಣದೇಹದಲ್ಲಿ ಯಾವ ರೀತಿಯಾದ ಮಾಲಿನ್ಯವೂ ಇಲ್ಲ. ಕಾರಣ ಅದು ಆತ್ಮನಿಗೆ ಹತ್ತಿರ, ಅಂದರೆ ಬುದ್ಧಿ ಆದಮೇಲೆ ಆತ್ಮನಿಗೆ ಹತ್ತಿರ ಇರುವಂಥದ್ದು. ಆದರೆ ಏನಾಗುತ್ತೆ, ಹಾಗಿದ್ರೂ ನಾವು ಯಾಕೆ ಕೆಟ್ಟ ವಿಚಾರಗಳನ್ನ ಮಾಡ್ತೀವಿ, ಕೆಟ್ಟ ಯೋಚನೆಗಳು ನಾವು ಮಾಡ್ತಾ ಇದ್ದೀವಿ ಅಂದರೆ, ಅಲ್ಲಿ ಯಾವ ಸದ್ಗುಣವಿಲ್ಲವೋ ಅದು ಖಾಲಿ ಇರುತ್ತೆ, ಖಾಲಿ ಜಾಗ ಏರ್ಪಟ್ಟಿರುತ್ತೆ. ಅದರಿಂದ ಕೆಟ್ಟದ್ದನ್ನು ನಾವು ಕಲ್ತಿರೋವಂಥದ್ದು ಅಲ್ಲ. ಕಾರಣದೇಹ ನಾವು ಅರ್ಥ ಮಾಡ್ಕೊಂಡಿರೋದು ಶಾಶ್ವತವಾಗಿ ನಮ್ಮ ಜೀವನದೊಂದಿಗೆ ಮತ್ತೆ ಮುಂದೆ ಪುನರ್ಜನ್ಮದಲ್ಲೂ ನಮ್ಮ ಜೊತೆ ಬರುವಂಥದ್ದು ಅಂತ. ಆ ನಮ್ಮ ಸಂಸ್ಕಾರಗಳನ್ನು ಇಟ್ಕೊಂಡಿರೋಂಥ ಕಾರಣದೇಹದಲ್ಲಿ ಅಂದರೆ ಪ್ರೇಮ ನನ್ನಲ್ಲಿ ಇಲ್ಲ ಅಂದರೆ ಆ ಕಾರಣದೇಹದಲ್ಲಿ ಪ್ರೇಮ ಅನ್ನುವಂಥ ತತ್ವ ಖಾಲಿ ಇರುತ್ತೆ. ಕಾರಣದೇಹದಲ್ಲಿ ಪ್ರೇಮ ತತ್ವ ಖಾಲಿ ಇದ್ದ ಕಾರಣ ನಾನು ಈ ಜನ್ಮದಲ್ಲಿ ಹೆಚ್ಚಿನ ದ್ವೇಷದಿಂದ ಜೀವನವನ್ನು ಮಾಡ್ತಾ ಇರ್ತೀನಿ. ಅದಕ್ಕೆ ಕಾರಣದೇಹ ಅಲ್ಲ, ಅದರಲ್ಲಿ ಹಿಂದಿನ ಜನ್ಮಗಳಲ್ಲಿ ನಾನು ಅದರ ಸಾರವನ್ನು ಆ ಕಾರಣದೇಹಕ್ಕೆ ಕೊಟ್ಟಿಲ್ಲ, ಅದು ಖಾಲಿ ಬಿದ್ದಿದೆ. ಹಾಗಾಗಿ ಕಾರಣದೇಹದಲ್ಲಿ ಪ್ರೇಮ ತತ್ವ ನಿಲ್ಲಬೇಕಾದರೆ, ನಾನು ಮುಂದಿನ ಜನ್ಮಗಳಲ್ಲಿ ಪ್ರೇಮಮಯೀ ಆಗಬೇಕಾದರೆ ನಾನು ಆ ಪ್ರೇಮವನ್ನು ಈಗಿಂದಲೇ ಅನುಷ್ಠಾನ ಅನ್ಬೋದು, ಅಭ್ಯಾಸ ಅನ್ಬೋದು, ಅದನ್ನು ಅಭ್ಯಾಸ ಮಾಡ್ತಾ ಇರಬೇಕು. ಅವು ನನ್ನನ್ನು ಅನ್ಕಂಡೀಷನಲ್
ಯಾವ ನಿಬಂಧಗಳು ಅದಕ್ಕೆ ಇರೋದಕ್ಕೆ ಸಾಧ್ಯ ಇಲ್ಲ. ಅವ್ರು ನನ್ನನ್ನು ನೋಡಿದ್ರೆ, ಅವ್ರು ನನ್ನನ್ನು ಪ್ರೀತಿ ಮಾಡಿದ್ರೆ, ಅವ್ರು ನನ್ನ ಕಡೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ರೆ ನಾನು ಪ್ರೇಮವನ್ನು ಹರಿಸ್ತೀನಿ ಅನ್ನೋಂಥ ಕಂಡೀಷನ್ ಇಟ್ಕೊಂಡ್ರೆ ಅದು ನಿಜವಾದ ಪ್ರೇಮ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಪ್ರಭುವೇ ನಾನು ಸಿದ್ಧನಿದ್ದೇನೆ, ನೀನು ಎಲ್ಲಿ ಕಳಿಸಿದರೆ ಅಲ್ಲಿರ್ತೀನಿ, ಯಾವ ಕೆಲಸವನ್ನು ಕೊಟ್ಟರೆ ಆ ಕೆಲಸವನ್ನು ನಾನು ಮಾಡ್ತೀನಿ, ಅದು ಸಿದ್ಧತೆ. ಗುರುಗಳಿಗೆ ನನಗೆ ಇಂಥ ಜಾಗದಲ್ಲೇ ಹುಟ್ಟಿಸು, ಇಂಥದೇ ಸಂದರ್ಭಗಳಲ್ಲಿ ನಾನು ಇರಬೇಕು, ನಾವೆಲ್ಲ ಏನೇನೋ ಪ್ಲ್ಯಾನ್ ಮಾಡ್ತಾ ಇರ್ತೀವಲ್ಲ, ಹಿಂಗಿದ್ದಿದ್ರೆ ನಾನು ಇನ್ನೂ ಏನೋ ಆಗ್ತಾ ಇದ್ದೆ, ಅದು ಇಂಥ ಸಂದರ್ಭಗಳಲ್ಲಿ ಹೀಗಿದ್ದಕ್ಕೆ ನಾನೇನು ಸಾಧನೆ ಮಾಡೋಕ್ಕಾಗಿಲ್ಲ, ಅವೆಲ್ಲ ಕೂಡ ಮನಸ್ಸು ನಮ್ಮನ್ನು ಪಕ್ಕದ ದಾರಿಗೆ ಕರ್ಕೊಂಡು ಹೋಗುವಂಥ ವಿಚಾರಗಳು. ಎಲ್ಲಿದ್ದೀಯೋ ಅಲ್ಲೇ ಸಾಧನೆ ಮಾಡಬೇಕು ಅಂತಲೇ ನಮ್ಮನ್ನು ಅಂಥ ಪರಿಸ್ಥಿತಿಗಳಲ್ಲಿ ಇಟ್ಟಿರುವಂಥದ್ದು. ಸಾಧನೆಗೆ ಅನುಕೂಲವಾಗಿರುವಂತಹ ಆ ಸ್ಥಿತಿಗಳಲ್ಲೇ ನಾವು ಇರುವಂಥದ್ದು. ಹಾಗಾಗಿ ನಾವು ಪ್ರಥಮವಾಗಿ ನಮ್ಮ ಥಿಯೋಸಾಫಿಕಲ್ ವಿಶ್ವಭ್ರಾತೃತ್ವ ಅಂತ ನಾವೇನು ಕರಿತೀವಿ, ಅದನ್ನು ಪ್ರಯತ್ನಪೂರ್ವಕವಾಗಿ ಅಭ್ಯಾಸ ಮಾಡಬೇಕು ನಾವು. ಅಂದರೆ ಏನು? ಪ್ರಪಂಚದಲ್ಲಿರುವಂತಹ ಎಲ್ಲರನ್ನೂ, ಎಷ್ಟು ಚೆನ್ನಾಗಿದೆ, ಸಹಮಾನವರು, ನಮಗಿಂತಲೂ ಉನ್ನತ ಮಟ್ಟದಲ್ಲಿರುವಂಥವನ್ನ ಅಣ್ಣಂದಿರು, ನಮಗಿಂತಲೂ ಕೆಳಗಿನ ಅಣ್ಣ ಹಂತದಲ್ಲಿರುವಂಥವ್ರನ್ನ ನಮ್ಮ ಕಿರಿಯ ಸಹೋದರರು, ಪ್ರಪಂಚವನ್ನೇ ನಾವು ವಸುಧೈಕ ಕುಟುಂಬಕಂ ಅಂತ ನೋಡುವಂತಹ ಥಿಯೋಸಾಫಿಕಲ್ ಸೊಸೈಟಿಗೆ ಒಂದು ಮೆಂಬರ್ ಆಗಿ, ನನ್ನ ಲಾಡ್ಜಲ್ಲಿರುವಂಥ ನನ್ನ ಮೆಂಬರ್ಸ್ ಜೊತೆನೇ ನಾನು ಪ್ರೀತಿಯಿಂದ ನಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂದರೆ ನಾನು ಎಷ್ಟರ ಮಟ್ಟಿಗೆ ಥಿಯಾಸಫಿನ ಅನುಷ್ಠಾನ ಮಾಡೋದಕ್ಕೆ ಸಾಧ್ಯ? ಪ್ರಪಂಚವನ್ನು ಸಹೋದರತ್ವದಿಂದ ಕಾಣೋದು ಯಾವಾಗ? ಚಾರಿಟಿ ಬಿಗಿನ್ಸ್ ಅಟ್ ಹೋಮ್. ನನ್ನ ಲಾಡ್ಜಲ್ಲಿರುವಂಥ ನನ್ನ ಸಹೋದರರೊಂದಿಗೆ, ಯಾರು ನನ್ನ ಜೊತೆಯಲ್ಲಿ ಇರುವಂಥ ಸದಸ್ಯರೊಂದಿಗೆ ನಾನು ಪ್ರೀತಿಯಿಂದ ಪ್ರೇಮದಿಂದ ನಡ್ಕೊಳ್ಳೋದಕ್ಕೆ ನಾನು ಕಲ್ತಿಲ್ಲ ಅಂದಮೇಲೆ ಇನ್ನು ವಿಶ್ವಭ್ರಾತೃತ್ವ ನನಗೆ ಅರ್ಥ ಆಗೋದು ಯಾವಾಗ? ಇದು ಮನೋಹಂತದಲ್ಲಿ ನಡೆಯುವಂಥ ಕೆಲಸ ಅಲ್ಲ, ಮನಸ್ಸಿನ ದಾಟಿ ಬುದ್ಧಿಲೋಕಕ್ಕೆ ಹೋದಾಗ. ಬುದ್ಧಿಲೋಕದಲ್ಲಿ ಮಾತ್ರ ನಾವು ಈ ಭ್ರಾತೃತ್ವದ ಒಂದು ಸಂಕಲ್ಪವನ್ನು ಮಾಡೋದಕ್ಕೆ ಸಾಧ್ಯ. ಎಲ್ಲಿವರೆಗೂ ಇಲ್ಲೇ ಇರ್ತೀವೋ, ಮನಸ್ಸಿನ ಹಂತದವರೆಗೂ ಕೂಡ ಇನ್ನೊಬ್ಬರಲ್ಲಿರುವಂಥ ದೋಷಗಳನ್ನೇ ಪ್ರತ್ಯೇಕತಾ ಮನೋಭಾವನೆ ಇರೋವರೆಗೂ ಕೂಡ ನಾವು ಏನನ್ನೂ ಆಧ್ಯಾತ್ಮಿಕವಾಗಿ ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಕೂಡ ನಾವೇನು ವಿಶ್ವಭ್ರಾತೃತ್ವ ಅಂತ ಹೇಳ್ತಾ ಇದ್ದೀವೋ, ವಿಶ್ವಭ್ರಾತೃತ್ವದ ಆ ಹಂತವನ್ನೇ ಸೇರೋದಕ್ಕೆ ನಾವು ಕಷ್ಟಪಡ್ತಾ ಇದ್ದೀವೋ, ಆ ಹಂತದಲ್ಲೂ ಕೂಡ ನಾನು ನನ್ನ ಸಹೋದರ ಇದ್ದಾನೆ. ಆ ಹಂತದಲ್ಲೂ ನಾನು ನನ್ನ ಸಹೋದರ ಇದ್ದಾನೆ ಅಂದಮೇಲೆ ಅದು ಕೂಡ ಸಾಕಾಗಲಿಲ್ಲ ಅಲ್ವಾ? ಮತ್ತೆಲ್ಲಿ ನಮ್ಮ ಹಿರಿಯ ಸಹೋದರ ನಾನು ಎಲ್ಲಿ ಬಂತು ಅದು? ಇನ್ನೂ ಬುದ್ಧಿಲೋಕದ ಉನ್ನತವಾದ ಉಪಲೋಕಗಳು ಆತ್ಮತತ್ವಕ್ಕೆ ಹತ್ತಿರವಾಗಿರುವಂಥದ್ದಲ್ಲಿ ನಾನೇ ನೀನಾಗಿರುವೆ, ನೀನೇ ನಾನಾಗಿರುವೆ, ಏಕಾಂಶ ಒಂದೇ ಒಂದು. ಅಲ್ಲಿ ಎರಡು, ಅದೇನೇ ಬುದ್ಧ ಕಾನ್ಷಿಯಸ್ನೆಸ್, ಕ್ರೈಸ್ತ ಕಾನ್ಷಿಯಸ್ನೆಸ್, ಕೃಷ್ಣ ಕಾನ್ಷಿಯಸ್ನೆಸ್, ಯಾವ್ಯಾವ ಹೆಸರುಗಳಿಂದ ನಾವು ಕರೆದ್ರೂ ಕೂಡ ಇರೋದು ಒಂದೇ. ಅದು ಎಲ್ಲಿ? ಬುದ್ಧಿಲೋಕನೂ ಉನ್ನತ ಮಟ್ಟಕ್ಕೆ ಹೋಗಿ ಆತ್ಮತತ್ವಕ್ಕೆ ಹತ್ತಿರ ಬಂದಾಗ ಎಷ್ಟಿದೆ ಸಾಧನೆ. ಎಲ್ಲಿದ್ದೀವಿ ನಾವು? ಮಾರ್ಗದ ದರ್ಶನ ಆಗಬೇಕಾದ್ರೆ, ಮಾರ್ಗವನ್ನು ಕ್ರಮಿಸಬೇಕಾದ್ರೆ, ಆ ಬೆಳಕಲ್ಲಿ ನಾವು ಪ್ರಯಾಣ ಮಾಡಬೇಕಾದ್ರೆ, ಆ ಬೆಳಕು ಕಂಡ ತಕ್ಷಣ ನಮ್ಗೆ ಅರ್ಥ ಆಗೋದು ಏನು ಅಂದರೆ, ಆ ಬೆಳಕಿನಲ್ಲಿ ಅಜ್ಞಾನದ ಕತ್ತಲಲ್ಲಿ ಇದ್ದ ನಮಗೆ ಜ್ಞಾನದ ಬೆಳಕು ಕಂಡಾಗ ನಮಗೆ ಕಾಣಿಸೋದು ಏನು ಅಂದರೆ, ನನ್ನಲ್ಲಿರುವಂತಹ ದುರ್ಗುಣಗಳು. ಅಜ್ಞಾನದಲ್ಲಿರೋವರೆಗೂ ಕೂಡ ನಾನೇ ಎಷ್ಟು ಮಟ್ಟಿಗೆ ಅಜ್ಞಾನ ಕಡಿಮೆ ಆಗ್ತಾ ಬರುತ್ತೋ, ಜ್ಞಾನದ ಬೆಳಕು ನಮ್ಮ ಮೇಲೆ ಬೀಳ್ತಾ ಬರುತ್ತೋ, ಆಗ ಒಂದೊಂದೇ ತಪ್ಪುಗಳು, ಒಂದೊಂದೇ ದುರ್ಗುಣಗಳು ಕಾಣಿಸ್ತಾ ಬರುತ್ತೆ. ಆ ದುರ್ಗುಣಗಳ ಸ್ಥಾನದಲ್ಲಿ ನಾವು ಸದ್ಗುಣಗಳನ್ನು ತುಂಬಿಸ್ಕೋಬೇಕಾಗಿ.
ಸದ್ಗುಣಗಳನ್ನು ಬೆಳೆಸ್ಕೊಂಡಾಗ ಮಾತ್ರ ನಾವು ಮಾರ್ಗವನ್ನು ನೋಡೋದಕ್ಕಾಗಲಿ ಮಾರ್ಗವನ್ನು ಕ್ರಮಿಸೋದಕ್ಕಾಗಲಿ ಸಾಧ್ಯ ಆಗುತ್ತೆ. ಆ ದೈವಿಕ ಕಿಡಿ ಯಾವುದು, ಆ ಪುರುಷಾತ್ಮ, ಅವನ ಬೆಳಕು ನಮ್ಮ ಮೇಲೆ ಬಿದ್ದಾಗ ಮಾತ್ರ. ಹಾಗಾಗಿ ಈ ಎಲ್ಲ ಅಂಶಗಳನ್ನು ನಾವು ಕಲಿತಾಗ ಅಥವಾ ಅರ್ಥೈಸ್ಕೊಂಡಾಗ ನಾವು ಇಲ್ಲಿವರೆಗೂ ಸೆಂಟರ್ ಸರ್ಕಂಫರೆನ್ಸ್ ಅಂದರೆ ಪ್ರವೃತ್ತಿ ಮಾರ್ಗದಲ್ಲಿ ನನ್ನ ತತ್ವದಿಂದ ದೂರ 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 ಬಂದುಬಿಟ್ಟಿದ್ದೀನಿ. ಈಗ ನಾನು ಮಾಡಬೇಕಾಗಿರುವಂಥದ್ದು ಏನು ಅಂದರೆ ಎಷ್ಟು ದೂರ ಸ್ವಸ್ವರೂಪದಿಂದ ನಾನು ಬಂದಿದ್ದೀನೋ ಅಷ್ಟು ವಾಪಸ್ಸು ಹೋಗಬೇಕಾಗಿದೆ. ಆದರೆ ನನ್ನ ತತ್ವ ಏನಿದೆ, ನಂದು ಪ್ರಜ್ಞಾನಾಂಶು, ಆ ಕಿಡಿ ನಾನು. ಆ ಕಿಡಿಗೆ ಈ ಎಲ್ಲ ದೇಹಗಳು ಕೂಡ ಕವರ್ ಆಗಿಬಿಟ್ಟಿದೆ. ನಾನು ಯಾರು ಅನ್ನೋದು ಮರ್ತೋಗಿದೆ. ಆದರೆ ಅದು ಆಗಾಗ ಎದ್ದು ಬರುತ್ತೆ. ಹೇಗೆ ಎದ್ದು ಬರುತ್ತೆ? ಯಾರೋ ತೊಂದರೆಯಲ್ಲಿದ್ದರು, ಅಂದರೆ ಯಾವುದೋ ಮಗು ನೋಡಲಿಲ್ಲ, ಆಡ್ಕೊಳ್ತಾ ಇತ್ತು, ಬಾಲ್ ಆ ಕಡೆ ಬಿದ್ದೋಯ್ತು. ಆ ಬಾಲ್ ಆ ಕಡೆ ಬಿದ್ದಾಗ ಓಡ್ ಹೋಗಿ ಬಾಲ್ ತಗೊಳ್ಳೋದಷ್ಟೇ ಅದರ ಗಮನ. ಆದರೆ ಆ ಕಡೆಯಿಂದ ಒಂದು ದೊಡ್ಡದಾಗಿ ಕಾರ್ ಬರ್ತಾ ಇತ್ತು. ನಾವು ನೋಡಿದ್ವಿ ಅದನ್ನು, ಮಗು ಬಾಲ್ ತಗೊಳಕ್ಕೆ ಹೋಯ್ತು, ಅದು ಓಡ್ತಾ ಇದೆ, ಮಗುನೂ ಕಾಣಿಸ್ತು ನಮಗೆ, ಈ ಕಡೆ ಕಾರ್ ಬರ್ತಾ ಇದ್ದಿದ್ದು ಸ್ಪೀಡಾಗಿ ಕಾಣಿಸ್ತು. ತಕ್ಷಣವೇ ನಾವು ಓಡ್ ಹೋಗಿ ಆ ಮಗುನ ಎತ್ಕೊಳ್ತೀವಿ. ಆವಾಗ ನಾವು ಯೋಚನೆ ಮಾಡಲ್ಲ, ಕಾರು ಬರ್ತಾ ಇದೆ, ಯಾವ ರೀತಿ ಆ ಕಾರು ಮಗುಗೆ ತೊಂದರೆ ಮಾಡಬಹುದೋ ಅದೇ ತೊಂದರೆ ನನಗೂ ಆಗಬಹುದು. ಅದು ಮನಸ್ಸು ಮಾಡುವಂಥ ಕೆಲಸ. ಆದರೆ ನನ್ನಲ್ಲಿ ಇದೆಯಲ್ಲ ಆತ್ಮ ಚೈತನ್ಯ, ಆ ಆತ್ಮ ಚೈತನ್ಯ ಮಾಡುವಂಥದ್ದು ಏನು ಅಂದರೆ ಓಡ್ ಹೋಗಿ ಆ ಮಗುನ ಎತ್ಕೊಳ್ಳೋಂಥದ್ದು. ಅದು ನಮ್ಮ ಜೀವನದಲ್ಲಿ ಕ್ಷಣ ಮಾತ್ರ ಆಗುವಂತಹ ಕೆಲವು ಗಳಿಗೆಗಳು. ಯಾರಿಗೋ ತೊಂದರೆ ಆಯಿತು, ಕರಗಿ ಹೋಗ್ತೀವಿ, ಯಾರಿಗೋ ಕಣ್ಣೀರು ಸುರಿಸ್ತು, ಅವೆಲ್ಲ ಯಾವಾಗ? ಕ್ಷಣಗಳು ಮಾತ್ರ. ನಮ್ಮ ಸಾಧನೆ ಏನು ಅಂದರೆ ಈ ಕ್ಷಣಗಳನ್ನು ಎಕ್ಸ್ಪ್ಯಾಂಡ್ ಮಾಡುವಂಥದ್ದು. ಸತ್ ಚಿತ್ ಆನಂದ ಸ್ವರೂಪ ನಾನು, ಆತ್ಮಸ್ವರೂಪ ನಾನು, ಎಲ್ಲರಲ್ಲೂ ಇರುವಂತಹ ಆತ್ಮ, ನನ್ನಲ್ಲಿರುವಂತಹ ಆತ್ಮ ಒಂದೇ ಅಂತ ಆ ಅರಿವು ಸದಾ ನಮ್ಮಲ್ಲಿ ಇರುವಂತಹ ಪ್ರಯತ್ನ. ಸದಾ ಈಗ ಆಗಾಗ ಒಂದು ಫ್ಲ್ಯಾಶ್ ಲೈಟ್ ಬಂದು ಹೋದ ರೀತಿಯಲ್ಲಿ ಇರುತ್ತೆ. ಅಂದರೆ ಇಂಥ ಇನ್ಸಿಡೆಂಟ್ಗಳಿಂದ ನಮಗೆ ಅರ್ಥ ಆಗುತ್ತೆ ಏನದು, ನಾನು ಏನು ನನ್ನ ದೇಹ ಅಂತ ಅಂದ್ಕೊಂಡಿದ್ದೀನೋ, ನನ್ನ ಯೋಚನೆಗಳು ಅಂತ ಅಂದ್ಕೊಂಡಿದ್ದೀನೋ ಅದು ನಿಜವಾದ ನಾನು ಅಲ್ಲ. ನಿಜವಾದ ನಾನು ಬೇರೆಯೇ ಇದೆ. ಆದರೆ ಅದರ ಅರಿವು ನನಗಿನ್ನೂ ಆಗಿಲ್ಲ. ಅದರ ಅರಿವು ನಾನು ತಿಳ್ಕೊಳ್ಳೋ ಅಂಥದ್ದೇ, ಅದನ್ನು ಮಾಡ್ಕೊಳ್ಳೋ ಅಂಥದ್ದೇ ಈ ಎಲ್ಲ ಸಾಧನೆಯ ಸಾರಾಂಶ ಅನ್ನೋಂಥದ್ದು ನಮಗೆ ಅರ್ಥ ಆಗ್ತಾ ಬರುತ್ತೆ. ಹೀಗೆ ನಾವು ನಮ್ಮ ಸಾಧನೆಯನ್ನು ತೀಕ್ಷ್ಣವಾಗಿ ಮಾಡ್ತಾ ಹೋದಾಗ, ಸಾಧನೆ ಮಾಡಬೇಕು ಅಂದಾಗ ನಮ್ಮ ಕ್ರಮಿಸುವಿಕೆ ಯಾವ ರೀತಿ ಇರುತ್ತೆ, ಅದರಲ್ಲಿ ಆಳವಾಗಿ ಇಳಿದಾಗ ಯಾವ ರೀತಿ ಇರುತ್ತೆ ಅಂತ ನೋಡಿದಾಗ ಒಂದು ಲೆಕ್ಕನೇ ಕೊಟ್ಟಿದೆ ಆ ಪುಸ್ತಕದಲ್ಲಿ ಎಷ್ಟು ಚೆನ್ನಾಗಿ. ಅಂದರೆ ಒಂದು ಸಲ ನಾವು ಸಾಧನೆ ಮಾಡಬೇಕು ಅಂದ್ಕೊಂಡ್ರೆ ಅದು ಮಗ್ಗಿ ಲೆಕ್ಕದಲ್ಲಿ ಇರುತ್ತಂತೆ. ಯಾವ ಥರ ಅಂದರೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಬುಕ್ಕಲ್ಲಿ. ಅಂದರೆ ಏನು, 3 1 3 3 2 6 3 3 9 3 4 12. ಅಂದರೆ ನಿಧಾನವಾಗಿ ಅದು 4ನೇ ಹಂತದಲ್ಲಿ ಬರೀ ಅದು 12 ಆಯಿತು ಅಷ್ಟೇ. ಈ ರೀತಿ ಒಬ್ಬ ಸಾಧಕ ಯೋಗಿ ಲೆಡ್ಬೀಟರ್ನ ಕೇಳಿದ್ರು, ನಾನು ಯೋಗ ಪಥದಲ್ಲಿ ಸಾಗಬೇಕು ಅಥವಾ ಆಧ್ಯಾತ್ಮಿಕತೆಯಲ್ಲಿ ಸಾಗಬೇಕು ಅಂದರೆ ನನ್ನ ಸ್ಪೀಡ್ ಈ ರೀತಿ ಇರ್ಬೋದಾ, ಅಂದರೆ 3 6 9 12 ಆ ರೀತಿ ಇರ್ಬೋದಾ ಅಂತ ಕೇಳಿದಾಗ ಯೋಗಿ ಲೆಡ್ಬೀಟರ್ ಹೇಳ್ತಾರೆ, ಇಲ್ಲ ಅದು ಇನ್ಯಾವ ರೀತಿ ಇರುತ್ತೆ ಅಂದರೆ 3 to the power of 1, 3 to the power of 2, 3 to the power of 3, 3 to the power of 4 ಅನ್ನೋ ರೀತಿಯಲ್ಲಿ ಇರುತ್ತೆ. ಅಂದರೆ ಆವಾಗ ನೋಡಿದಾಗ ಏನಾಗುತ್ತೆ, ಆ ಅಂಕಿಗಳು ಯಾವ ತೀರ ಬರುತ್ತೆ ಅಂದರೆ 3 9 27 81. ಆದರೆ 4ನೇ ಹಂತದಲ್ಲಿ 12 ಇದ್ದಿದ್ದು ನಾನು ಸಾಧಿಸಬೇಕು ಅಂತ ಸಂಕಲ್ಪ ಮಾಡಿಕೊಂಡಾಗ ಅದರ ಸ್ಪೀಡು ಓಡೋಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲಾಯಿತು, 81ಗೆ ಬಂತು 4ನೇ ಸ್ಟೇಜಲ್ಲೇನೆ. ಅದನ್ನು ಉತ್ತರ ಕೊಡ್ತಾರೆ ಯೋಗಿ ಲೆಡ್ಬೀಟರ್. ಯಾರಿಗೆ? ಒಬ್ಬ ಸಾಧಕನಿಗೆ. ಆಮೇಲೆ ಅವ್ರಿಗೆ ಡೌಟ್ ಬಂತು, ನಾನು ಹೇಳಿದ್ದು ಸರಿನಾ, ಯಾರಿಗಾದ್ರೂ ನಾವು ಅಡ್ವೈಸ್ ಮಾಡೋವಾಗ ಇಷ್ಟ ಬಂದಂಗೆ ಹೇಳ್ಬಿಟ್ರೆ ಹೇಗೆ? ಡೌಟ್ ಬಂದಾಗ ಎಂಥ ಭಾಗ್ಯವಂತರು ನಾವು ಅಂದರೆ ಅವರ ಕೆಳಗಡೆ, ಆ ದೊಡ್ಡ ಆಲದ ಮರದ ಕೆಳಗಡೆ ನಾವು ಇದೀವಲ್ಲ. ಯೋಗಿ ಲೆಡ್ಬೀಟರ್ಗೆ ಡೌಟ್ ಬಂದಾಗ ಉತ್ತರ ಕೊಟ್ಟಿದ್ದು ಯಾರು ಅಂದರೆ KH ಮಹರ್ಷಿಗಳು. ನೀನು ಹೇಳಿದ್ದು ತಪ್ಪು ಅಂದರು.
ಇವ್ರಿಗೆ ಆಶೆ, ಅಯ್ಯೋ ನಾನು ಹೇಳಿದ್ದ ತಪ್ಪ ಗುರುಗಳು, ಅದ್ಯಾಕೆ ತಪ್ಪಾಯಿತು? ಇಲ್ಲ ಇಲ್ಲ, ಆ ಸ್ಪೀಡ್ ಅಲ್ಲಿಗೆ ನಿಲ್ಲಲ್ಲ, ಆ ಸ್ಪೀಡ್ ಅಲ್ಲಿಗೆ ನಿಲ್ಲಲ್ಲ, ಸ್ಪೀಡ್ ಇನ್ನೂ ದೊಡ್ಡದು. ಎಷ್ಟು ದೊಡ್ಡದು ನೋಡಿ, 3, 3 to the power of 1, 3 to the power of 2, 3 to the power of 4, 3 to the power of 8. ಅಂದರೆ ಇಂಡೆಕ್ಸು ಕೂಡ ಜಂಪ್ ಆಗ್ತಾ ಬರ್ತಾ ಇದೆ. 4ನೇ ಸ್ಟೇಜಲ್ಲಿ ಎಲ್ಲಿಗೆ ಹೋಯಿತು ಅಂದರೆ ಅದು 3, 9, 81, 6561 ನಂಬರು. 12ರಲ್ಲಿ 81 ನಾವು ನನ್ನ ಸೋದರ ಲಕ್ಷ್ಮೀಶ್ ಅವ್ರನ್ನ ಕೇಳಬೇಕು ಅಂದ್ಕೊಂಡಿದ್ದೆ, ಅದನ್ನು ಡಿಸ್ಪ್ಲೇ ಮಾಡೋಕ್ಕಾಗುತ್ತಾ ಅಂತ. ಅದು ಬೆಳಗಾಗೋಗಿತ್ತು, ಇನ್ನು ಅದಾಗಲ್ಲ ಅಂತ ಸುಮ್ಮನಾದೆ. ಅದು ನಂಬರ್ ನೋಡ್ತಾ ಇದೆ, ರೋಮಾಂಚನ. ಅಂದರೆ ನಾವು ಇಳಿದಿಲ್ಲ, ಇಳಿದ್ರೆ ರೋಮಾಂಚನ. ಎಲ್ಲಿಗಿಂದ ಎಲ್ಲಿಗೆ? 12ರಲ್ಲಿ 81ರಲ್ಲಿ 6561. ಯಾವಾಗ? ನನ್ನನ್ನು ನಾನು ಗುರುಗಳ ಆ ಚರಣ ಸನ್ನಿಧಿಗೆ ಒಪ್ಪಿಸ್ಕೊಂಡಾಗ. ನಮ್ಮ ಲೋಕನ ಬಿಡೋದೇ ಇಲ್ಲ. ಅಲ್ಲಿದ್ದಾರೆ ಗುರುಗಳು, ಅಲ್ಲಿದ್ದಾರೆ ಗುರುಗಳು, ಅಲ್ಲಿದ್ದಾರೆ ಗುರುಗಳು, ಅವರು ಅಲ್ಲೇ ಇದ್ದಾರೆ, ನಾವಿಲ್ಲೇ ಇದ್ದೀವಿ. ಆದರೆ ಸಂಪೂರ್ಣವಾಗಿ ನಾವು ನಮ್ಮ ಸಂಕಲ್ಪವನ್ನು ಗುರುಗಳ ಕಡೆ ನಿಲ್ಲಿಸಿದಾಗ, ಆ ಭಕ್ತಿಯ ಪ್ರವಾಹವನ್ನು ನಾವು ಕಳಿಸಿದಾಗ, ಆ ಮಂಕಾದ ನಕ್ಷತ್ರ ಬೆಳಗಬೇಕಾದರೆ ಇರುವುದು ಒಂದೇ ಗತಿ, ಅದೇ ಶರಣಾಗತಿ. ಶರಣಾಗತಿಯ ಮುಖಾಂತರ ಆ ಡಲ್ಲಾಗಿರುವಂತಹ ಆತ್ಮ ನಕ್ಷತ್ರ ಇನ್ಫೈನೆಟ್ ಬೆಳಕಾಗಿ ಅದು ಬೆಳಗೋದಕ್ಕೆ ಸಾಧ್ಯ ಆಗುತ್ತೆ. ಅದು ಯಾರಲ್ಲಿ ಇದೆ? ನಮ್ಮಲ್ಲಿ. ಎಲ್ಲೋ ಹುಡುಕಬೇಕಾಗಿ ಇಲ್ಲ, ನಮ್ಮಲ್ಲೇ ಇದೆ. ಈ ಹಂತವನ್ನು ಸೇರಿದಾಗ, ಈ ವಿಚಾರಗಳನ್ನು ನಾವು ಗಮನಿಸಿದಾಗ, ಸರಿ ಯಾವುದು, ತಪ್ಪು ಯಾವುದು, ಸ್ವಾರ್ಥ ಯಾವುದು, ನಿಸ್ವಾರ್ಥ ಯಾವುದು ಅಂತ ಇಡೀ ನಮ್ಮ ಜೀವನ ನೈತಿಕತೆಯ ಕಡೆಯೇ ಪ್ರಯಾಣ ಬೆಳೆಸೋದಕ್ಕೆ ಸಾಧ್ಯ. ಯಾವತ್ತೂ ನಮ್ಮ ಕೈಯಿಂದ ಎಷ್ಟು ಸೂಕ್ಷ್ಮತೆ ಬೆಳೆಯುತ್ತೆ ಅಂದರೆ, ಇನ್ನೊಂದು ವಸ್ತು, ನಮ್ಮ ಶ್ರೀರಾಮರು ಹೇಳ್ತಾರೆ, ಅದು ಚಿಕ್ಕ ಹೂವು. ನಮ್ಮ ಶ್ರೀನಿವಾಸಪುರ ತಾಲೂಕಲ್ಲಿ ಎಲ್ಲಿ ನೋಡಿದ್ರು ಬೆಳೆಯುವಂಥ ಮಾವಿನ ಹಣ್ಣು ತುಂಬ ಚೆನ್ನಾಗಿದೆ, ಸ್ವೀಟ್ ಮ್ಯಾಂಗೋ ಅಂತ ಹೇಳ್ತಾ ಇದ್ರು ನಮ್ಮ ಹಿರಿಯ ಸಹೋದರರು. ಆ ರೀತಿ ಅದು ಯಾವ ಬೇಕಾದಷ್ಟು ತೋಟ ಇದೆ, ಒಂದು ಮಾವಿನ ಹಣ್ಣು ಚೆನ್ನಾಗಿದೆ ಅಂತ ಒಂದು ಮಾವಿನ ಹಣ್ಣು ತೊಗೊಂಡ್ರೆ ಅದು ನೀನು ಅದಕ್ಕೆ ನೀರು ಹಾಕಿದ್ಯಾ, ನೀನು ಬೆಳೆಸಿದ್ಯಾ? ಇಟ್ ಈಸ್ ಸ್ಟೀಲಿಂಗ್. ಹೇಗಿದೆ ನೈತಿಕತೆ? ಇಟ್ ಈಸ್ ಸ್ಟೀಲಿಂಗ್. ಬರೀ ಮಾವಿನ ಹಣ್ಣು ಅಲ್ಲ, ನೀನು ಕಳ್ಳತನ ಮಾಡ್ತಾ ಇದೆಯಾ. ನಾವೆಲ್ಲ ಪೂಜೆ ಮಾಡೋದು ಯಾರೋ ಮನೆಯ ಪಕ್ಕದಲ್ಲಿ ಹಾಕಿರೋವಂಥ ಗಿಡಗಳಲ್ಲಿ ಬಿಟ್ಟಿರೋವಂಥ ಹೂಗಳನ್ನ ತೊಗೊಂಡೋಗಿ ಪೂಜೆ ಮಾಡೋದು. ಆ ಪರಮಾತ್ಮ ಆನಂದ ಪಡ್ತಾನೆ ಅಂತ. ಇಟ್ ಈಸ್ ಸ್ಟೀಲಿಂಗ್. ಇದು ಕಳ್ಳತನ. ಅಂದರೆ ಈಗ ನಂದಲ್ಲದೆ ಇರೋವಂಥ ವಸ್ತು, ಆ ಹೂವನ್ನು ಕೂಡ ಮುಟ್ಟೋದಕ್ಕೆ ನನ್ನ ಶರೀರ ಸೂಕ್ಷ್ಮತೆ ಎಷ್ಟು ಮಟ್ಟಿಗೆ ಬೆಳೆಯುತ್ತೆ ನೋಡಿ. ಇನ್ನೊಬ್ಬರ ವಿಚಾರದಲ್ಲಿ ಇವಾಗ ಬರ್ತಾನೆ ಇದೆ, ಕೆಟ್ಟ ಯೋಚನೆಗಳು ಬರ್ತಾನೆ ಇದೆ, ದ್ವೇಷ, ಮತ್ಸ. ಇಷ್ಟು ದೊಡ್ಡದಾಗಿದೆ, ಬೇಡ ಲಿಸ್ಟ್ ಬೇಡ, ಯಾಕೆ ನಾವು ಅದು ನಮ್ಮ ಹತ್ರ ಇರೋ ಆಸ್ತಿನೇ, ಯಾಕೆ ಲಿಸ್ಟ್ ಬೇಕೋದಕ್ಕೆ? ಪ್ರಯತ್ನ ಮಾಡಿದ್ರೂ ಕೂಡ ಕೆಟ್ಟ ಭಾವನೆ ನನ್ನಲ್ಲಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಬರೀ ಒಳ್ಳೆಯದಷ್ಟೇ ನನ್ನಲ್ಲಿರೋದಕ್ಕೆ. ಹಾಗಾಗಿ ಯಾವ ಮಾರ್ಗ, ಭಕ್ತಿ ಮಾರ್ಗ, ಕರ್ಮ ಮಾರ್ಗ, ಜ್ಞಾನ ಮಾರ್ಗ, ಎಲ್ಲ ಮಾರ್ಗಗಳಲ್ಲೂ ನುರಿತು ಎಲ್ಲ ಮಾರ್ಗಗಳಲ್ಲೂ ಹರಿತಾ ಇರುವಂಥವ್ರ ಜೊತೆಯಲ್ಲಿ ಸಹನೆಯಿಂದ, ತಾಳ್ಮೆಯಿಂದ ನಮ್ಮ ಜೀವನಗಳನ್ನು ಮಾಡ್ತಾ, ನಿನ್ನೆ ಎಂಥ ಅದ್ಭುತವಾದ ವಿಚಾರ ಬಂತು ನೋಡಿ. ಇನ್ನೊಬ್ಬನ ಕಂಡ್ರೆ ನನಗೆ ಆಗೋದಿಲ್ಲ, ನಮ್ಮ ಪಕ್ಕದ ಮನೆಯವನ್ನ ಕಂಡ್ರೆ ನನಗೆ ಆಗೋದಿಲ್ಲ. ನಾನು ಏನು ಯೋಚನೆ ಮಾಡ್ತೀನಿ, ನಾನು ಅವ್ರಿಗೆ ಸಹಾಯ ಮಾಡಲ್ಲ. ನಾನು ಅವ್ರಿಗೆ ಸಹಾಯ ಮಾಡದೇ ಇದ್ದರೆ ಲಾಸ್ ಯಾರಿಗೆ? ಅವರಿಗೆ. ಇಲ್ಲಿವರೆಗೂ ನನ್ನ ಬಂದ ಭಾವನೆ. ಆದರೆ ಈಗ ನಮ್ಗೆ ಅರ್ಥ ಆಗ್ತಾ ಬರುತ್ತೆ, ಅಯ್ಯೋ ಅವರಿಗೆ ಸೇವೆ ಮಾಡುವಂಥ ಒಂದು ಅವಕಾಶವನ್ನು ನಾನು ತಪ್ಪಿಸ್ಕೊಂಡು ಬಿಟ್ಟೆ ಅಲ್ಲ, ನಾನು ಕೈ ಮೀರಿ ಹೋಯ್ತೆ ಅಲ್ಲ. ಎಲ್ಲರಲ್ಲಿ ಒಂದಾದಾಗ, ನಾನು ಎಲ್ಲರನ್ನೂ ಅರ್ಥ ಮಾಡಿಕೊಂಡಾಗ, ಎಲ್ಲರ ಕಷ್ಟ, ಎಲ್ಲರ ಸುಖ, ಎಲ್ಲರ ಆನಂದ ನಂದೇ ಆದಾಗ, ಆಗ ನಾನು ಡಿಪ್ರೆಷನ್, ಖಿನ್ನತೆಗೆ ಒಳಗಾಗೋದಿಲ್ಲ. ಕಷ್ಟ ಯಾತಕ್ಕಾಗಿ? ಇನ್ನೊಬ್ಬರಿಗೆ ಸಾಂತ್ವನ ನೀಡೋದಕ್ಕಾಗಿ. ದ ಮೀನಿಂಗ್ ಆಫ್ ಸಾರು. ಈಗ ದುಃಖದಲ್ಲಿ ಮುಳುಗಿದ್ದೀವಿ, ಆದರೆ ನಮ್ಗೆ ಅರ್ಥ ಆಗುತ್ತೆ ಯಾತಕ್ಕಾಗಿ ಕಷ್ಟ, ಯಾತಕ್ಕಾಗಿ ಕಷ್ಟ? ನನ್ನನ್ನು ಉದ್ಧಾರ ಮಾಡೋದಕ್ಕಾಗಿ. ಒನ್ ವರ್ಡ್ ದಟ್ ಐ ಕಾಂಟ್ ಹಿಯರ್ ಈಸ್ ಹಂಗ. ಮಾತೆ ಅನಿಬೆಸೆಂಟ್ರ ಮಾತು. ನನಗೊಂದು ಪದ ನನ್ನ ಕಿವಿಯಲ್ಲಿ ಕೇಳಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದು ಯಾವುದಪ್ಪ ಅಂದರೆ ಹಸಿವು. ಯಾತಕ್ಕಾಗಿ? ಶಿ ನ್ಯೂ ವಾಟ್ ಹಂಗರ್ ಈಸ್. ಇವತ್ತು ಹಾರ ಹಾಕಿದ್ದೀವಿ ಮಾತೆ ಅನಿಬೆಸೆಂಟ್ರಿಗೆ,
ಅವರು ಜೀವನ ಮಾಡಿದಾಗ ಹಸಿವಿನಿಂದ ನರಳಿದ್ರು. ಯಾವ ಒಂದು ಜೀವಿ ಕೂಡ ಹಸಿವು ಅನ್ನೋದನ್ನು ನಾನು ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಸಿವು ಯಾಕೆ ಬಂತು? ಇನ್ನೊಬ್ಬರ ಹಸಿವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ನಾನು ಮುಳುಗೋಗೋದಕ್ಕೆ ಅಲ್ಲ. ಅಲ್ಲ, ಆ ಹಂತವನ್ನು ನಾವು ಸೇರಿದಾಗ ಏನಾಗುತ್ತೆ? ಆ ಕಿಡಿ ಬೆಂಕಿಯಲ್ಲಿ ಲೀನವಾಗುತ್ತೆ. ಅದನ್ನೇ ಲೈಟ್ ಆಫ್ ಏಷ್ಯಾ ಹೇಳುವಂಥದ್ದು. ದ ಡ್ಯೂ ಡ್ರಾಪ್ ಸ್ಲಿಪ್ಸ್ ಇಂಟು ದ ಶೈನಿಂಗ್ ಸಿ. ದ ಡ್ಯೂ ಡ್ರಾಪ್ ಸ್ಲಿಪ್ಸ್ ಇಂಟು ದ ಶೈನಿಂಗ್ ಸಿ. ಆ ಏನು ಅಲೆಯಿಂದ ಹೊರಗೆ ಬಂತೋ ಆ ಹನಿ ಸಮುದ್ರದಲ್ಲಿ ಲೀನವಾಯಿತು. ವ್ಯಕ್ತಿ ಆತ್ಮ ಆ ವಿಶ್ವ ಪ್ರಜ್ಞೆಯಲ್ಲಿ, ವಿಶ್ವಾತ್ಮನಲ್ಲಿ ಲೀನ ಆಯಿತು. ಎಷ್ಟಿದೆ ಆ ಮಾರ್ಗ ಗುರುಗಳು ನಮಗೆ ತೋರಿಸ್ಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ವಂದಿಸ್ತಾ